ಎಲ್ಲರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿಗೆ ವಂದಿಸಿ ಇಂದಿನ ಸತ್ಸಂಗವನ್ನು ಆರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರಾದ ಶ್ರೀ ಶಂಕರಲಿಂಗ ಭಗವಾನರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಪ್ರೇಮಪೂರ್ವಕ ನಮಸ್ಕಾರಗಳು ಹಾಗೂ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅಪಾರಂ ಗುರುಕಾರುಣ್ಯಂ ಲಂಭತೆ ಪುಣ್ಯಶಾಲಿನಃ ಅಮೃತೋಪಮ ಸದೃಶ್ಯಂ ವೆಂಕಟಾಚಲ ಸದ್ಗುರುಂ. ವೆಂಕಟಾಚಲ ಅವಧೂತ ಗುರುಗಳಿಗೂ ಸಹ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ವೆಂಕಟಾಚಲ ಅವಧೂತರ ಒಂದು ಸ್ತುತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೀನಿ. ಪಂಕಜಾಸನ ಫಾಲಲೋಚನ ಪಕ್ಷಿವಾಹನ ಸನ್ನಿಭಂ ಚಂದ್ರಶೇಖರ ಭಾರತೀ ಗುರುಪಾದ ಪಂಕಜ ಪೂಜಕಂ ಸದ್ಗುರುಂ ಸಕರಾಯ ಪತ್ತನವಾಸಿನಂ ಕರುಣಾಕರಂ ವೆಂಕಟಾಚಲ ದೇಶಿಕಂ ಪ್ರಣಮಾಮಿ ಮತ್ಪರಿಪಾಲಕಂ ಚಿತ್ತಶೋಧಕ ಮುಕ್ತಿದಾಯಕ ಹಂಸನಾಮಕ ಸದ್ಗುರುಂ ಆಶ್ರಿತಾಖಿಲ ಭಕ್ತ ಸಂಗ ಸಮಸ್ತ ಪಾಪ ನಿಬರ್ಹಣಂ ವಾಂಛಿತಾರ್ಥ ಫಲಪ್ರದಾಯಕ ಪಾವನಾಂಘ್ರಿ ಸರೋರುಹಂ ವೆಂಕಟಾಚಲ ದೇಶಿಕಂ ಪ್ರಣಮಾಮಿ ಮತ್ಪರಿಪಾಲಕಂ ಸುಸ್ಮಿತಾನನಮಚ್ಯುತಂ ಮಮ ಚಿತ್ತಪದ್ಮದಿವಾಕರಂ ಲೀಲಯಾದೃತದೇಹಿನಂ ಮಮ ಕರ್ಮಬಂಧ ವಿಮೋಚಕಂ ಶ್ರೀಗುರುಂ ಕರುಣಾಲಯಂ ಲಲಿತಾಸುತಾರ್ತಿನಿವಾರಣಂ ವೆಂಕಟಾಚಲ ದೇಶಿಕಂ ಪ್ರಣಮಾಮಿ ಮತ್ಪರಿಪಾಲಕಂ ವೆಂಕಟಾಚಲ ದೇಶಿಕಂ ಪ್ರಣಮಾಮಿ ಮತ್ಪರಿಪಾಲಕಂ ವೆಂಕಟಾಚಲ ದೇಶಿಕಂ ಪ್ರಣಮಾಮಿ ಮತ್ಪರಿಪಾಲಕಂ. ಶ್ರೀ ವೆಂಕಟಾಚಲ ಅವಧೂತ ಗುರುಗಿ ಜೈ. ಇಂದಿನ ನಮ್ಮ ಸತ್ಸಂಗದಲ್ಲಿ ಸಕರಾಯ ಪಟ್ಟಣದ ಗುರುಗಳಾದ ಶ್ರೀ ವೆಂಕಟಾಚಲ ಅವಧೂತರ ಪರಮ ಭಕ್ತರಾದ ಶ್ರೀ ನಿಖಿಲ್ ರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಶ್ರೀ ಶಂಕರಲಿಂಗ ಸತ್ಸಂಗ ವತಿಯಿಂದ ನಮಸ್ಕಾರಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು, ಪ್ರಸ್ತುತ ಬೆಂಗಳೂರು ವಾಸ. ಶ್ರೀ ನಿಖಿಲ್ ರವರು ಗುರುಪ್ರೇರಣೆಯಿಂದ ಗುರುವಾಣಿ ಎನ್ನುವ ಒಂದು ಗುಂಪನ್ನು ಫೇಸ್ಬುಕ್ನಲ್ಲಿ ತೆರೆದು ಅದರಲ್ಲಿ ಗುರುಗಳಿಗೆ ಸಂಬಂಧಪಟ್ಟ ವಿಚಾರಧಾರೆಗಳು, ತತ್ವಗಳನ್ನು, ಆಧ್ಯಾತ್ಮದ ವಿಷಯಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂದೇಶಗಳನ್ನು ಹಾಕುತ್ತಾ ಬಂದಿದ್ದಾರೆ. ಗ್ರೂಪ್ನ ಒಳಗೆ ಗುರುಬಂಧುಗಳು ಸೇರಿದಂತೆ ಸುಮಾರು 35,000 ಜನರು ಇದರ ಸದುಪಯೋಗ ಪಡೆಯುತ್ತಾ ಇದ್ದಾರೆ. ಅಲ್ಲದೆ ಎಲ್ಲ ಗುರುಭಕ್ತರಿಗೂ ಆಧ್ಯಾತ್ಮ ಹಾಗೂ ಹಲವಾರು ಗುರುಗಳ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಿದ್ದಾರೆ. ಹೀಗಾಗಿ ಈ ಗುರುವಾಣಿ ಗ್ರೂಪ್ ಹಲವಾರು ಜನರಿಗೆ ಗುರುಗಳ ಸಂದೇಶಗಳನ್ನು ತಲುಪಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದೆ. ಈ ಒಂದು ಮಹತ್ತಾದ ಪಾತ್ರಕ್ಕೆ ಕಾರಣರಾದ ಶ್ರೀಯುತ ನಿಖಿಲ್ ರವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ನಮ್ಮ ಸತ್ಸಂಗದಲ್ಲಿ ಶ್ರೀ ನಿಖಿಲ್ ರವರು ಶ್ರೀ ವೆಂಕಟಾಚಲ ಅವಧೂತ ಗುರುಗಳ ಉಪದೇಶಗಳ ಕುರಿತಾದ ಪ್ರಸ್ತುತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವರು. ಸರ್, ತಮ್ಮ ಪ್ರಸ್ತುತಿಯನ್ನು ಆರಂಭಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಗ್ಲಿ ಮೇಡಮ್. ಓಂ ಶ್ರೀ ಗುರುಭ್ಯೋ ನಮಃ. ಧ್ವನಿ ಕೇಳಿಸ್ತಾ ಇದೆಯಾ ಎಲ್ರಿಗೂ ನಂದು? ಹಾ, ಕೇಳಿಸ್ತಾ ಇದೆ. ಭಾರತೀ ಕರುಣಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜನಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಶ್ರೀ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತೇಳಿ ಸಮರ್ಥ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿ ತುಂಬಿದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರು ಪ್ರೇರಣೆ ಕೊಟ್ಟಂತೆ ಅವರ ಉಪದೇಶಗಳನ್ನ, ಅವರ ಬಗ್ಗೆ ಒಂದು 4 ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಮಾನ್ಯವಾಗಿ ನಾನು ವೆಂಕಟಾಚಲ ಅವಧೂತರ ಬಗ್ಗೆ ಹೇಳಲಿಕ್ಕೆ ಎಲ್ಲೂ ಹೋಗಲ್ಲ. ಯಾಕೆಂದ್ರೆ ಇವರು ಸುನೀತಾ ಮೇಡಮ್ ಅವ್ರು ಹೇಳಿದಾಗ ನಾನು ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಗುರುವಿನ ಬಗ್ಗೆ ವಿಚಾರಗಳನ್ನ ಹೇಳುವಂಥದ್ದು, ಅವರ ತತ್ವಗಳನ್ನ ಪ್ರಸಾರ ಮಾಡುವಂಥದ್ದು ಅದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಒಂದು ಕಾರಣಕ್ಕಾಗಿಯೇ
ಫೇಸ್ಬುಕ್ ಆಗ್ಬೋದು, ಮೊನ್ನೆ ಯೂಟ್ಯೂಬ್ನು ಕೂಡ ಗುರುವಾಣಿ ಇನ್ ಕನ್ನಡ ಅಂತೇಳಿ ಓಪನ್ ಮಾಡಿದ್ದೇನೆ. ಗುರುವಿನ ತತ್ವವನ್ನ ಪ್ರಸಾರ ಮಾಡಬೇಕು, ಅದರಿಂದ ಒಂದು 4 ಜನಕ್ಕೆ ಪ್ರೇರಣೆಯಾಗಿ ಅವರು ಅವರ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ಹೋದ್ರೆ ಸಾರ್ಥಕ ಅಂತೇಳಿ ಭಾವಿಸಿರ್ತಕ್ಕಂಥ ನಾನು. ಹಾಗಾಗಿ ಅವ್ರು ಹೇಳಿದಾಗ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ ನಾನು ಒಪ್ಪಿ ಇವತ್ತು ಮಾತಾಡ್ತಾ ಇದ್ದೇನೆ. 1940ರಿಂದ 2010ರವರೆಗೆ ಸುಮಾರು 70 ವರ್ಷಗಳ ಕಾಲ ಬದುಕಿದ್ದು ತಮ್ಮ ಜೀವಿತಾವಧಿಯಲ್ಲಿ ಲಕ್ಷಾಂತರ ಜನರ ಸಂಕಷ್ಟಗಳನ್ನ ಪರಿಹರಿಸಿ ನಮ್ಮ ನಾಡಿಗೆ ಬೆಳಕಿಗೆ ಬೆಳಕಾಗಿದ್ದಂಥವರು ಸಕರಾಯ ಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು. ಬಹುತೇಕ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಭಾಗವಹಿಸಿರ್ತಕ್ಕಂಥವ್ರಿಗೆ. ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದ್ರೆ ನಾನು ಅವ್ರ ಬಗ್ಗೆ ಒಂದು 5 ನಿಮಿಷ ಕಿರುಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊಂಟಕ್ಕೊಂದು ತುಂಡು ವಸ್ತ್ರವನ್ನ ಸುತ್ತಕೊಂಡು ಯಾವ ಆರೈಕೆ ಉಪಚಾರಗಳನ್ನು ಕಾಣದ ದೇಹದೊಂದಿಗೆ ತಮ್ಮ ಆಯುಷ್ಯ ಎಲ್ಲವನ್ನ ಕಳೆದಂತಹ ಇವರು ಸಂಸಾರಿಗಳಾಗಿದ್ರೂ ಕೂಡ ಅತ್ಯಂತ ತ್ಯಾಗಮಯ ಜೀವನವನ್ನ ನಡೆಸಿ ಸದಾ ಆತ್ಮನಿಷ್ಠರಾಗಿ ವಿರಕ್ತ ರಾಜಯೋಗಿಗಳಾಗಿದ್ದಂಥವ್ರು. ಲಕ್ಷಾಂತರ ಜನ ಇವರನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು. ಲೌಕಿಕ ಮತ್ತೆ ಪಾರಮಾರ್ಥಿಕ ಎರಡನ್ನೂ ಕೂಡ ಇಟ್ಕೊಂಡು ಬರ್ತಾ ಇದ್ರು. ಯಾರನ್ನು ಕೂಡ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಬನ್ನಿ ಅಂತ ಯಾರನ್ನು ಕೂಡ ಅವ್ರು ಕರೀತಾ ಇರ್ಲಿಲ್ಲ. ಆದ್ರೆ ಅವರನ್ನ ಅರಸಿ ಅವರನ್ನ ನಂಬಿ ಬರ್ತಾ ಇರುವಂತಹ ನೂರಾರು ಜನರನ್ನ ಸತ್ಕರಿಸಿ ಅವರಿಗೆ ಹೊಟ್ಟೆ ತುಂಬ ಊಟವನ್ನ ಹಾಕಿ ಅವರನ್ನ ಪ್ರೇಮದಿಂದ ಕಂಡು ಅವರ ಸಮಸ್ಯೆಗಳನ್ನ ಸುಲಭೋಪಾಯದಿಂದ ಪರಿಹರಿಸ್ತಿದ್ದಂಥವ್ರು ನಮ್ಮ ಗುರುನಾಥರ ಸಂಪರ್ಕಕ್ಕೆ ಬಂದಂತಹ ಲಕ್ಷಾಂತರ ಜನ ಇವರ ಶಿಷ್ಯರಾದ್ರೂ ಕೂಡ ಇವರು ಯಾವತ್ತೂ ಕೂಡ ಆಶ್ರಮವನ್ನ ಕಟ್ಲಿಲ್ಲ. ಯಾರಾದ್ರೂ ಕೂಡ ನಿಮ್ಮ ಆಶ್ರಮ ಎಲ್ಲಿ ಅಂತ ಕೇಳಿದ್ರೆ ಆ ಶ್ರಮ ನನ್ಗೆ ಯಾಕಪ್ಪ ಅಂತ ಇದ್ರು. ಮತ್ತು ಪ್ರಚಾರವನ್ನ ಯಾವತ್ತೂ ಕೂಡ ಬಯಸ್ಲಿಲ್ಲ ಇವರು. ಅವಧೂತ ಪರಿಕಲ್ಪನೆ ಏನಿದೆ, ಅವಧೂತ ಪರಿಕಲ್ಪನೆಗೆ ಸಾಕ್ಷಿಯಾಗಿ ನಿಂತವರು ಸಕರಾಯ ಪಟ್ಟಣದ ವೆಂಕಟಾಚಲ ಅವಧೂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಗುರುಗಳೇ ಹೇಳಿದ್ರು, ನಾನ್ ದೇಹ ಬಿಟ್ಟ ಮೇಲೆ ಬೀದಿಗೊಬ್ಬೊಬ್ಬ ಅವಧೂತ ಬರ್ತಾನೆ ಅಂತ. ಆ ಮಾತು ಬಹುಶಃ ಇವತ್ತು ಅಕ್ಷರಶಃ ಸತ್ಯ ಆಗಿದೆ. ಬೀದಿಗೊಬ್ಬೊಬ್ಬ ಅವಧೂತರು ಬಂದಿದ್ದಾರೆ. ಆದ್ರೆ ಅವಧೂತ ಅನ್ನುವಂಥದ್ದೇನಿದೆ, ಆ ಪದ ಏನಿದೆಯಲ್ಲ, ಆ ಪದವನ್ನ ಬಳಸ್ಲಿಕ್ಕೂ ಕೂಡ ನಾವು ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಆ ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಗೆ ಸಾಕ್ಷಿಯಾಗಿ ನಿಂತಂತವರು ಸಕರಾಯ ಪಟ್ಟಣದ ನಮ್ಮ ಗುರುಗಳು. ಅಸಂಖ್ಯಾತ ಗುರುಬಂಧುಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಮಾತಾಡುವಂತಹ ದೇವರು, ನಡೆದಾಡುವಂತಹ ದೇವರು ಗುರುನಾಥ ಅಂತಲೇ ಕರೆಸ್ಕೊಂಡಂತಹ ಗುರುನಾಥರು ಬದುಕಿನ ಅರ್ಥವನ್ನ ತುಂಬಾ ಸರಳ ಭಾಷೆಯಲ್ಲಿ ಎಂತವ್ರಿಗೂ ಕೂಡ ಅರ್ಥ ಆಗುವಂತೆ ಮನಮುಟ್ಟುವಂತೆ ವಿವರಣೆ ಕೊಡ್ತಾ ಇದ್ದಂತಹ ಅನುಪಮ ಚೇತನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಅರಸೀಕೆರೆ, ಈ ಬಾಣಾವರ, ಈ ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಈ ಮಧ್ಯ ಕರ್ನಾಟಕ ಏನಿದೆ, ಈ ಮಧ್ಯ ಕರ್ನಾಟಕದಲ್ಲಿ ಅನೇಕ ಸಿದ್ಧರನ್ನ, ಸಾಧುಗಳನ್ನ, ಅವಧೂತರನ್ನ ನಾವು ಕಾಣಬಹುದು. ಇದು ಒಂದು ರೀತಿ ಕರ್ನಾಟಕದ ಭೂಪಟದಲ್ಲಿ ಒಂಥರ ವಿಶೇಷ ಸ್ಥಾನ ಇದೆ ಈ ಊರುಗಳಿಗೆ. ಇಲ್ಲಿ ಅವಧೂತ ಪಂಥ, ಸಿದ್ಧ ಪಂಥ, ದತ್ತ ಪಂಥದ ಮಹಾಮಹಿಮರನ್ನ ನಾವು ಕಾಣಬಹುದು. ಇಲ್ಲಿ ಪ್ರಮುಖರ ಬಗ್ಗೆ ಹೇಳ್ಬೋದಾದ್ರೆ ಬಾಣಾವರದ ಮುಕುಂದೂರು ಸ್ವಾಮಿಗಳು. ಬಹುತೇಕ ಎಲ್ರಿಗೂ ಗೊತ್ತಿರ್ತದೆ ಬಾಣಾವರದ ಮುಕುಂದೂರು ಸ್ವಾಮಿಗಳು. ಅವ್ರ ಬಗ್ಗೆ ಇನ್ನೊಂದಿನ ಬೇಕಿದ್ರೆ ಮೀಟಿಂಗ್ ಮಾಡ್ಕೊಟ್ರೆ ನಾನು ಮಾತಾಡ್ತೀನಿ. ಬಾಣಾವರ ಮುಕುಂದೂರು ಸ್ವಾಮಿಗಳು ಸುಮಾರು 100ಕ್ಕೂ ಹೆಚ್ಚು ವರ್ಷ ಬದುಕಿದಂಥವ್ರು. ಅತ್ಯಂತ ಗ್ರಾಮೀಣ ಭಾಷೆಯಲ್ಲಿ, ಅತ್ಯಂತ ಸ್ಥಳೀಯ ಭಾಷೆ ಏನಿದೆ, ಅತ್ಯಂತ ಸ್ಥಳೀಯ ಭಾಷೆಯಲ್ಲಿ ಏನನ್ನು ಓದ್ದಿರ್ತಕ್ಕಂಥ ಒಬ್ಬ ಅನಕ್ಷರಸ್ಥರಾಗಿದ್ರು ಕೂಡ ಎಲ್ಲವನ್ನ ಅತ್ಯಂತ ಮನಮುಟ್ಟುವಂತೆ ಮಾತಾಡ್ತಾ ಇದ್ದಂಥವ್ರು ಮುಕುಂದೂರು ಸ್ವಾಮಿಗಳು. ಅವ್ರ ಬಗ್ಗೆ ಏಕ್ದಾಗೆಲ್ಲ ಐತೆ ಅಂತೇಳಿ ಬೆಳಗಾರೆ ಕೃಷ್ಣ ಶಾಸ್ತ್ರಿಗಳು ಬರ್ತಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಅಂತಹ ಮಹಾಮಹಿಮರು ಕೂಡ ಬಾಣಾವರದಲ್ಲಿ ಹುಟ್ಟಿದಂಥವ್ರು. ಆಮೇಲೆ ಸುಮಾರು ಜನ ಸಾಧು ಸತ್ಪುರುಷಗಳು ಆ ಭಾಗದಲ್ಲಿ ಆಗೋಗಿದ್ದಾರೆ. ಈಚೆಗೆ ತುಂಬಾ ಪ್ರಸಿದ್ಧಿಗೆ ಬಂದು ಜನಸಾಗರದಲ್ಲಿ ಇದ್ದಂಥವ್ರು ಸಕರಾಯ ಪಟ್ಟಣದ ವೆಂಕಟಾಚಲ ಅವಧೂತರು. ಅವಧೂತರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಸಮೀಪದಲ್ಲಿ ಕುಡ್ಲೂರಿನಲ್ಲಿ ಬಹುಕಾಲ ನೆಲೆಸಿದ್ರು. ಅವರು 4 ತಲೆಮಾರುಗಳ ಹಿಂದೆ ವಲಸೆ ಬಂದಂಥವ್ರು. ಇಲ್ಲಿ ಬಹುಶಃ ಸಕರಾಯ ಪಟ್ಟಣದಲ್ಲಿ ಇದ್ದಂಥವರಲ್ಲ, ಬೇರೆ ಕಡೆಯಿಂದ ವಲಸೆ ಬಂದಂಥವರು. ಮುಂತಾದ ಬೀರೂರು, ಸಕರಾಯಪಟ್ಟಣ, ತರೀಕೆರೆ ಈ ಭಾಗದಲ್ಲಿ ಅವರ ಪೂರ್ವಜರು ನೆಲೆ ನಿಂತರು ಅಂತೇಳಿ ಮಾಹಿತಿ ಇದೆ. ಇವರು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಒಕ್ಕಲಾಗಿದ್ದಂಥವ್ರು. ಹೀಗಾಗಿ ವೆಂಕಟರಮಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಂಶದ ನಾಮಧೇಯವನ್ನ ಇವರು ಹೊಂದ್ಕೊಂಡಿದ್ರು ಅಂತ. ಇವರ ತಂದೆ ಹೆಸರು ಶ್ರೀನಿವಾಸಯ್ಯ ಮತ್ತು ತಾಯಿ ಹೆಸರು ಶ್ರೀನಿವಾಸಯ್ಯ. ಅವ್ರ ತಂದೆ ಶ್ರೀನಿವಾಸಯ್ಯ ಅವರು ಸಕರಾಯ ಪಟ್ಟಣದಲ್ಲಿ ಉಪಾಧ್ಯಾಯ ವೃತ್ತಿಯನ್ನ ಮಾಡ್ತಾ ಇದ್ರು. ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕರಾರುವಕ್ಕಾಗಿ ಹೇಳ್ತಾ ಇದ್ರು. ಇವರ ಹೆಂಡತಿ ಶಾರದಮ್ಮ, ಅಂದ್ರೆ ಗುರುನಾಥರ ತಾಯಿ ಹೆಸರು ಶಾರದಮ್ಮ.
ಇವರು ಯಾರೇ ಮನೆಗೆ ಬಂದ್ರು ಕೂಡ, ಯತಿಗಳು ಬರ್ಲಿ, ಸನ್ಯಾಸಿಗಳು ಬರ್ಲಿ, ಪೀಠಾಧಿಗಳು ಬರ್ಲಿ, ಸಾಧು ಸಂತರು ಬರ್ಲಿ, ಯಾರೇ ಬಂದ್ರು ಕೂಡ ಅವರನ್ನ ಸೇವೆ ಮಾಡ್ತಕ್ಕಂಥದ್ದು, ಅವರ ಸೇವೆ ಮಾಡಿ ಅವರಿಗೆ ಸತ್ಕಾರ ಮಾಡುವಂಥದ್ದು ಅವರ ಮನೆಯಲ್ಲಿ ಇಂದ್ರಿಂದು ಕೂಡ ನಡೀತಾ ಇತ್ತು. ಶಾರದಮ್ಮ ಮತ್ತು ಶ್ರೀನಿವಾಸಯ್ಯ ದಂಪತಿಗಳಿಗೆ ಮೊದಲು 3 ಹೆಣ್ಮಕ್ಳು ಜನಿಸ್ತಾರೆ. ಗಂಡು ಸಂತಾನ ಬೇಕು ಅನ್ನುವಂತ ಬಯಕೆ ಇರ್ತದೆ. ಮನೆ ದೇವರಾಗಿರ್ತಕ್ಕಂತಹ ತಿರುಪತಿ ವೆಂಕಟರಮಣನಲ್ಲಿ ಅರ್ಕೆಯನ್ನ ಹೊರ್ತಾರೆ. ಇದಾದ ಕೆಲ ದಿನಗಳಲ್ಲಿ ಶಾರದಮ್ಮ ಅವರಿಗೆ ಒಂದ್ಸಾರಿ ಪೂಜೆ ಮಾಡುವಾಗ, ತುಳಸಿ ಪೂಜೆಯನ್ನು ಮಾಡುವಾಗ ಮನೆಯೊಳಗಡೆ ಶ್ರೀಮನ್ ನಾರಾಯಣ ತೊಟ್ಲಲ್ಲಿ ಮಲಗಿರುವಂತೆ ಅವರಿಗೆ ಭಾಸ ಆಗ್ತದೆ. ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ 1940ನೇ ಇಸವಿ ವಿಕ್ರಮ ಸಂವತ್ಸರ ಮಾರ್ಗಶೀರ ಮಾಸದ ಷಷ್ಠಿ ಎಂದು ಶಾರದಮ್ಮ ಅವರು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾರೆ. ತಿರುಪತಿಯ ವೆಂಕಟರಮಣನ ಕೃಪೆಯಿಂದ ಆ ಮಗು ಜನ್ಮ ತಾಳಿದಿರೋದ್ರಿಂದ ಆ ಮಗುವಿಗೆ ವೆಂಕಟಾಚಲ ಅಂತೇಳಿ ನಾಮಕರಣವನ್ನ ಮಾಡ್ತಾರೆ. ಅವರ ತಂದೆ ಶ್ರೀನಿವಾಸಯ್ಯ ಅವರು ಜ್ಯೋತಿಷಿ ಆಗಿರೋದ್ರಿಂದ ಜಾತಕ ಕುಂಡಿಯಲನ್ನ ಅವರೇ ನೋಡಿದಾಗ ಆ ಮಗು ಮುಂದೆ ಪ್ರಖ್ಯಾತ ಆಗ್ತಾನೆ ಎನ್ನುವಂತ ವಿಚಾರ ಅವರಿಗೆ ತಿಳಿದು ಬರ್ತದೆ. ವೆಂಕಟಾಚಲ ಅವರಿಗೆ 1 ವರ್ಷ ಇರಬೇಕಾದ್ರೆ ಊರಿನ ಪುರೋಹಿತರ ಮನೆಗೆ ಸಿಹಿ ತಿಂಡಿಯನ್ನ, ಹಣ್ಣುಗಳನ್ನ ಕಳಿಸ್ಕೊಟ್ಟು ಆನಂತರ ದೇವರ ಅರ್ಕೆಯನ್ನ ಪೂರೈಸ್ಲಿಕ್ಕೆ 30 ಮಂದಿ ಬಂಧುಗಳೊಂದಿಗೆ ತಿರುಪತಿಗೆ ಹೋಗಿ ಅಲ್ಲಿ ವೆಂಕಟಾಚಲನಿಗೆ ಚೌಲ ಕಾರ್ಯವನ್ನ ಮಾಡಿ ಬರ್ತಾರೆ. ಶ್ರೀನಿವಾಸಯ್ಯ ಅವರು ಒಂದ್ಸಾರಿ ವೆಂಕಟಾಚಲ ಗುರುಗಳನ್ನ ತೊಡೆ ಮೇಲೆ ಕುಳ್ಳಿರಿಸ್ಕೊಂಡು ಧ್ರುವ ಕುಮಾರನ ಕಥೆಯನ್ನ ಹೇಳ್ತಾ ಇರ್ತಾರೆ. ಆ ಕಥೆಯನ್ನ ನಮ್ಮ ಗುರುಗಳು ಎಷ್ಟು ಸಾರಿ ಕೇಳಿದ್ರು ಕೂಡ ಮತ್ತೆ ಮತ್ತೆ ಹೇಳಿ ಅಂತೇಳಿ ಮತ್ತೆ ಕೇಳ್ತಾ ಇದ್ರಂತೆ. ಒಂದ್ಸಾರಿ ಧ್ರುವನಂತೆ ನಾನು ನಕ್ಷತ್ರ ಆಗ್ಬೋದೆ ಅಂತೇಳಿ ಅವರ ತಂದೆಯನ್ನ ಕೇಳ್ತಾರಂತೆ ಗುರುಗಳು. ಆಗ ಅವ್ರ ತಂದೆ ಹೇಳ್ತಾರಂತೆ, ನಿನ್ನನ್ನ ನೋಡ್ಲಿಕ್ಕೆ ಸಹಸ್ರಾರು ಜನ ಈ ಮನೆಯ ಮೆಟ್ಲೆ ಇರ್ತಾರೆ, ಅವ್ರಿಗೆಲ್ಲ ನೀನು ಸಂತೋಷ ಸಮಾಧಾನಗಳನ್ನ ಕೊಡ್ಬೇಕು. ಧ್ರುವನಂತೆ ನೀನು ಕೂಡ ಭಕ್ತಿಯನ್ನ ಬೆಳೆಸ್ಕೋಬೇಕು. ಬೇರೆಯವರ ಮನಸ್ಸನ್ನ ಯಾವ ಕಾರಣದಿಂದಲೂ ಕೂಡ ನೋಯಿಸಬಾರ್ದು. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೈಲಾದ ಸಹಾಯವನ್ನ ಮಾಡಬೇಕು ಅಂತ ವೆಂಕಟಾಚಲ ಗುರುಗಳಿಗೆ ಅವರ ತಂದೆ ಆಗ್ಲೇ ಹೇಳಿದ್ರಂತೆ. ಈ ಮಾತು ಗುರುಗಳ ಮೇಲೆ ಅತೀವ ಪ್ರಭಾವವನ್ನ ಬೀರ್ತು. ಮತ್ತೆ ಅದು ಮುಂದೆ ದಿಟವೂ ಕೂಡ ಆಯ್ತು. ಗುರುಗಳಿಗೆ 11 ವರ್ಷ ಇರ್ಬೇಕಾದ್ರೆ ಅವರ ಊರಿಗೆ ದತ್ತ ಪಂಥದ ಕೊಮಾರಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರು ಬಂದಿದ್ರು. ಬಂದಿದ್ದಾಗ ವೆಂಕಟಾಚಲ ಗುರುಗಳನ್ನ ಅವರು ಭಕ್ತಿ ಶ್ರದ್ಧೆಯಿಂದ ವೆಂಕಟಾಚಲ ಗುರುಗಳು ಅವರನ್ನ ಕಂಡಾಗ ಭಗವಾನರು ಅವರಿಗೆ ತಲೆಯನ್ನ ನೇವರಿಸಿ, ಮುಂದೆ ನೀನು ಬಹಳ ಭಾರವನ್ನು ವಹಿಸ್ಬೇಕಾಗಿದೆ ಅಂತೇಳಿ ಹೇಳಿದ್ರಂತೆ. ಅದು ಗುರು ಚರಿತ್ರೆಯಲ್ಲಿ, ವೆಂಕಟಾಚಲ ಅವಧೂತರ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನಂತರ ಶೃಂಗೇರಿಯ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕೂಡ ಇವರ ಮನೆಗೆ ಒಂದ್ಸಾರಿ ಬಂದಿದ್ದಾಗ ವೆಂಕಟಾಚಲ ಗುರುಗಳ ಸೇವೆಯ ರೀತಿಗಳನ್ನ ಗಮನಿಸಿ ಆಶೀರ್ವಾದ ಮಾಡಿದ್ರು ಅಂತಲೂ ಕೂಡ ಮಾಹಿತಿ ಇದೆ. ಹಾಗಾಗಿ ವೆಂಕಟಾಚಲ ಗುರುಗಳು ಸಕ್ರಾಯಪಟ್ಟಣದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಮುಗಿಸಿ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ PUCಗೆ ಸೇರ್ತಾರೆ. ಎಲ್ಲಿದ್ರು ಕೂಡ ಇವರದ್ದು ಅಂತರ್ಮುಖಿ ಸ್ವಭಾವ ಅಂತೇಳಿ. ವೆಂಕಟಾಚಲ ಗುರುಗಳಿಗೆ ದೇವರ ಪೂಜೆ, ಗಂಧವನ್ನ ತೆಯ್ತಕ್ಕಂಥದ್ದು ಮತ್ತೆ ದೇವರಿಗೆ ಹೂವನ್ನ ಮುಡಿಸ್ತಕ್ಕಂಥದ್ದು ಇಷ್ಟದ ಕಾರ್ಯ. ಅದೊಂದು ಕಾಲೇಜಿನ ವ್ಯಾಸಂಗದಲ್ಲೂ ಕೂಡ ದೇವರ ಪೂಜೆ ಮಾಡುವಾಗ್ಲೂ ಕೂಡ ಅಂತರ್ಮುಖಿ ಆಗ್ತಾ ಇದ್ರು. ಈಗ ಏನು ಮಾಡರ್ನ್ ಏನಿದೆ ಆಧುನಿಕರಂತೆ ಕ್ಷೌರ ಮಾಡಿಸ್ಕೊಳ್ಳದೆ ಹಿಂದೆ ಕೂದಲಿನ ಹಿಂದೆ ಜುಟ್ಟನ್ನ ಬಿಟ್ಕೊತಾ ಇದ್ರು. ಹಾಗಾಗಿ ಗೆಳೆಯರು ಇವರನ್ನ ಜುಟ್ಟು ಅಂತೇಳಿ ನಗ್ತಾ ಇದ್ರಂತೆ. ನಕ್ಕಿದ್ರು ಕೂಡ ಗುರುಗಳು ಸುಮ್ನಾಗ್ತಾ ಇದ್ರು ಅಂತ. ಹೀಗೆ ಓದ್ಬೇಕಾದ್ರೆ ಗುರುಗಳು ಬೆಂಗಳೂರಿನಲ್ಲಿ PUC ಪದವಿ ಶಿಕ್ಷಣವನ್ನ ಪಡಿಬೇಕಾದ್ರೆ ಅವರ ತಂದೆ ಶ್ರೀನಿವಾಸಯ್ಯ ಅವರಿಗೆ ಅನಾರೋಗ್ಯದ ವಾರ್ತೆಯನ್ನ ವಿಚಾರ ತಿಳಿತದೆ. ಆಗ ಗುರುಗಳು ವ್ಯಾಸಂಗವನ್ನ ಅರ್ಧಕ್ಕೆ ಬಿಟ್ಟು ಊರಿಗೆ ಬರ್ತಾರೆ. ಊರಿಗೆ ಬಂದು ಮನೆಯ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಆಗ ಮನೆಯ ವ್ಯವಹಾರವನ್ನ ನೋಡ್ಕೊಂಡು ಎಲ್ಲಾ ಧರ್ಮ ಕಾರ್ಯಗಳಲ್ಲೂ ಕೂಡ ಭೇದ ಭಾವ ಇಲ್ಲದೆ ಪಾಲ್ಗೊಳ್ತಾ ಇರ್ತಾರೆ. ಜೊತೆಗೆ ಇವರ ಮನೆತನದ ಸಂಪ್ರದಾಯವನ್ನು ಕೂಡ ಅನುಸರಿಸ್ತಾ ಇರ್ತಾರೆ. ಎಲ್ಲ ಪಂಗಡದ ಜನರ ಜೊತೆ ಬೆರಿತಾ ಇರ್ತಾರೆ. ಇದು ಕೆಲವ ಸಂಪ್ರದಾಯಸ್ಥರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಗುರುಗಳು ಅದನ್ನೇನು ಲೆಕ್ಕಿಸ್ತಾ ಇರ್ಲಿಲ್ಲ. ಪೂಜೆ ಇರ್ಲಿ, ವ್ಯವಸಾಯ ಇರ್ಲಿ, ಎಲ್ಲೇ ಇದ್ರು ಕೂಡ ಕನಿಷ್ಠ ಪಕ್ಷ 4-5 ಗಂಟೆ ಎದ್ದು ಬರ್ತಾ ಇರ್ಲಿಲ್ಲ ಅಂತ. ಇವರು ಮನೆ ದೇವರ ಪೂಜೆ ಅಲ್ಲದೆ ಆ ಊರಿನಲ್ಲಿ ಇರ್ತಕ್ಕಂಥ ಬಲ್ಲಾಳೇಶ್ವರ, ಈಶ್ವರ ಹಾಗೂ ಆಂಜನೇಯನ ಪೂಜೆಯನ್ನು ಮಾಡ್ತಾ ಇದ್ರು. ಜೊತೆಗೆ ಪ್ರತಿ ತಿಂಗಳು ಶೃಂಗೇರಿ ಮಠಕ್ಕೆ ಹೋಗಿ ಗುರುವಂದನೆ ಮಾಡಿ ಬರ್ತಾ ಇದ್ರು. ಇದು ಪ್ರತಿ ತಿಂಗಳು ಕಡ್ಡಾಯ ಆಗಿತ್ತು. ಗುರುಗಳಿಗೆ ಮನೆತನದ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಸಕ್ರಾಯಪಟ್ಟಣದಲ್ಲೇ ಇದ್ದಂತಹ ರಂಗನಾಯಕಿ ಅನ್ನುವಂತಹ ಸುಸಂಸ್ಕೃತ ಸಂಪನ್ನಿಯೊಂದಿಗೆ ಮದುವೆ ಮಾಡ್ತಾರೆ. ವೆಂಕಟಾಚಲಯ ಗುರುಗಳು ಅವರ ಮನೆಗೆ ಬಂದ ಮೇಲೆ ಸಂಪ್ರದಾಯದಂತೆ ಅವರಿಗೆ ಪದ್ಮಾವತಿ ಎನ್ನುವಂತ ಹೆಸರನ್ನ ಇಡ್ಲಾಗ್ತದೆ. ಸಂಸಾರ ಸುಖದಿಂದ ಸಾಕ್ತಾ ಇರ್ಬೇಕಾದ್ರೆ 1969ರಲ್ಲಿ ಗುರುಗಳ ತಂದೆಯಾಗಿರ್ತಕ್ಕಂಥ ಶ್ರೀನಿವಾಸಯ್ಯ ಅವರು ಇಹಲೋಕವನ್ನ
ಮುಗಿಸ್ತಾರೆ, ಇಹಲೋಕ ಯಾತ್ರೆಯನ್ನ ಮುಗಿಸ್ತಾರೆ. ಆನಂತರ ವೆಂಕಟಾಚಲ ಗುರುಗಳು ಅವರ ಧರ್ಮಪತ್ನಿ ಜೊತೆ ಅನೇಕ ಗುರುಪೀಠ, ದೇವಸ್ಥಾನ, ಜಾಗೃತ ಸ್ಥಳಗಳನ್ನ ಸಂದರ್ಶಿಸ್ತಾರೆ. ಆದ್ರೂ ಕೂಡ ಅವರ ಮನಸ್ಸು ಸತತವಾಗಿ ಸತ್ಯಾನ್ವೇಷಣೆಯಲ್ಲೇ ಇರ್ತಾ ಇತ್ತು ಅನ್ನುವಂಥದ್ದು. ಈ ನಡುವೆ ಅವರ ಅಕ್ಕನ ಮದುವೆ ಆಗ್ತದೆ. ವೆಂಕಟಾಚಲ ಗುರುಗಳಿಗೆ 2 ಹೆಣ್ಮಕ್ಳು ಮತ್ತು ಒಬ್ಬ ಮಗ ಜನಿಸ್ತಾರೆ. ಆದ್ರೆ ತಂದೆಯನ್ನ ಕಳ್ಕೊಂಡಂತಹ ದುಃಖದಲ್ಲಿ ಇರುವಾಗ್ಲೇ ಅವರ ತಮ್ಮನೂ ಕೂಡ ಇಹಲೋಕವನ್ನ ತ್ಯಜಿಸ್ತಾರೆ. ಇವರಿಗೆ ಇದು ಸಿಡಿಲು ಬಡಿದಂತಾಗ್ತದೆ. ಅನುರಕ್ತತೆಯ ಪರಮಾವಧಿಯ ವಿರಕ್ತತೆ ಎನ್ನುವಂಥದ್ದು. ಹಾಗಾಗಿ ವೆಂಕಟಾಚಲ ಗುರುಗಳ ಮನಸ್ಸು ಸಂಪೂರ್ಣವಾಗಿ ವಿರಕ್ತಿಯೆಡೆಗೆ ತಿರುಗ್ತು. ಅವಶ್ಯ ಇದ್ದಷ್ಟು ಮಾತ್ರವೇ ಸಂಸಾರದ ಭಾರವನ್ನ ಹೊತ್ತು ಉಳಿದದ್ದನ್ನೆಲ್ಲ ಪರಮಾರ್ಥ ಸಾಧನೆಯ ಕಡೆಗೆ ಅವರ ಮನಸ್ಸನ್ನ ತೀವ್ರಗೊಳಿಸ್ತಾ ಇದ್ರು. ಬಹುಶಃ ಅವ್ರು ಯಾರಿಗೆ ಏನೇ ಹೇಳಿದ್ರು ಕೂಡ ಆ ಮಾತು ಅಕ್ಷರಶಃ ಫಲಿಸ್ತಾ ಇತ್ತು. ವೆಂಕಟಾಚಲ ಗುರುಗಳನ್ನ ಕಾಣ್ಲಿಕ್ಕೆ ದಿನದಿಂದ ಬರ್ತಕ್ಕಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಹೀಗೆ ಬರ್ತಕ್ಕಂಥವ್ರೆಲ್ರೂ ಕೂಡ ಗುರುನಾಥ ಅಂತಲೇ ಸಂಬೋಧಿಸ್ತಾ ಇದ್ರು. ಸಾಧನೆಯ ಆದಿಯನ್ನ ತುಳಿಯಲು ಬಂದವರಿಗೆಲ್ಲ ಮಾನವ ಜನ್ಮ ಅತಿ ದುರ್ಲಭ. ಈ ಮಾನವ ಧರ್ಮವನ್ನ ಅನುಸರಿಸ್ತಕ್ಕಂಥದ್ದಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಈ ಜನ್ಮ ಏನಿದೆ, ಈ ಮಾನವ ಜನ್ಮ, ಈ ಜನ್ಮದಲ್ಲೇ ಬ್ರಹ್ಮಭಾವವನ್ನ ಪಡಿಬೇಕು. ಬ್ರಹ್ಮಭಾವವನ್ನ ಪಡಿಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಪಂಚದ ವಿಷಯಾಸಕ್ತಿ ಏನಿದೆ, ಆ ವಿಷಯಾಸಕ್ತಿಗಳಿಗೆ ಬೆಲೆಯನ್ನ ಕೊಡಬಾರ್ದು. ಮನಸ್ಸನ್ನ ಹಿಡಿತದಲ್ಲಿಟ್ಕೋಬೇಕು ಅಂತ ಎಲ್ರಿಗೂ ಕೂಡ ಅವ್ರು ಹೇಳ್ತಾ ಇದ್ದಂಥದ್ದು. ಒಮ್ಮೆ ಗುರುಬಂಧುಗಳೊಡನೆ ಮಾತಾಡ್ತಾ, ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾನು ಒಂದೊಂದು ಘಟನೆಯಿಂದಲೂ ಕೂಡ ನಾನು ಪಾಠವನ್ನ ಕಲಿತೆ, ಮತ್ತೆ ಒಂದೊಂದು ಘಟನೆಯಿಂದಲೂ ಕೂಡ ತತ್ವವನ್ನ ನಾನು ತಿಳಿತಾ ಹೋದೆ ಅಂತಲೂ ಕೂಡ ಹೇಳಿತ್ತಿದ್ದುದು ಉಂಟು. ಗುರುಗಳನ್ನ ನೋಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥವ್ರೆಲ್ರೂ ಕೂಡ ಅವರನ್ನ ಬಂದವರು ಅವಧೂತ ಅಂತೇಳಿ ಕರೀತಾ ಇದ್ರು. ಆಗ ಗುರುಗಳು ಹಾಗೆ ಕರಿಬೇಡಿ, ಅವಧೂತ ಅಂತೇಳಿ ಕರಿಬೇಡಿ ಅಂತ ಹೇಳಿದ್ರು. ಅವಧೂತ ಅಂದ್ರೆ ಏನು ಅನ್ನುವುದಕ್ಕೆ ಅವರೇ ವಿವರಿಸಿರ್ತಕ್ಕಂಥದ್ದು ಹೀಗೆ. ಆ ಅಂದ್ರೆ ಅಕ್ಷರತ್ವಾತ್, ಅಂದ್ರೆ ಕ್ಷರವಿಲ್ಲದ್ದು, ನಾಶವಿಲ್ಲದ್ದು ಅಂತ. ವಾ ಅಂದ್ರೆ ವರಣ್ಯತ್ವಾತ್, ಅಂದ್ರೆ ಅದು ದೊಡ್ಡ ವಸ್ತು, ಅತ್ಯಂತ ದೊಡ್ಡ ವಸ್ತು ಬ್ರಹ್ಮ ವಸ್ತು ಅಂತ. ದು ಅಂದ್ರೆ ಸಂಸಾರ ಬಂಧನಾತ್, ಅಂದ್ರೆ ಹುಟ್ಟು ಸಾವು ಅನ್ನುವಂತಹ ಸಂಸಾರದ ಬಂಧನವನ್ನ ಕಾಲಿನಿಂದ ದೂರ ಒಗೆದಿರ್ತಕ್ಕಂಥದ್ದು. ತಾ ಎಂದರೆ ತತ್ವಮಸ್ಯಾದಿ ವಾಕ್ಯ ಲಕ್ಷ್ಯತ್ವಾತ್, ಮಹಾವಾಕ್ಯಗಳಾದ ಅಹಂ ಬ್ರಹ್ಮಾಸ್ಮಿ, ಸರ್ವ ಕಲ್ವಿದಂ ಬ್ರಹ್ಮ, ಅಯಾತ್ಮಾತ್ಮ ಬ್ರಹ್ಮ ಅಂತಕ್ಕಂಥದ್ದು ಏನಿದೆ ಅದೇ ತಾನಾಗಿರುವಂತಹ ನಿಜ ಸ್ಥಿತಿ ಅಂತ ಇದ್ರು. ಈ ಮಾತು ಅವರ ಅನುಭವ ಮತ್ತು ಶಾಸ್ತ್ರ ಪರಿಣಿತಿಯ ಬೆಳಕನ್ನ ನಿರ್ದೇಶಿಸ್ತಾ ಇತ್ತು ಅಂತ. ಗುರುನಾಥರ ಸನ್ನಿಧಿಗೆ ಬರ್ತಾ ಇದ್ದಂತಹ 100 ಜನರಲ್ಲಿ ರೈತಾಪಿ ಜನರು ಇರ್ತಾ ಇದ್ರು, ರಾಜಕಾರಣಿಗಳು ಇರ್ತಾ ಇದ್ರು, ಸಂತರು ಸಾಧು ಪುರುಷರು ಇರ್ತಾ ಇದ್ರು, ಉದ್ಯೋಗಸ್ಥರು ಕೂಡ ಇರ್ತಾ ಇದ್ರು. ಹೀಗೆ ಯಾರೇ ಬಂದ್ರು ಕೂಡ ಬಂದಂತವರ ಸಂಕಟವನ್ನ ಪರಿಹರಿಸಿ ಕಳಿಸ್ತಾ ಇದ್ದಂಥವ್ರು ಗುರುನಾಥರು ಮೊದಲು ಆಕಾರ ರೂಪಿ ದೇವತಾ ಸಾಧನೆಯನ್ನ ಮಾಡ್ತಾ ಇದ್ರು. ಅನಂತರ ನಿರಾಕಾರ ಸಾಧನೆಯನ್ನ ಮುಂದುವರಿಸಿದ್ರು. ಅವರು ಬಲ್ಲಾಳೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ದಿನ, ಮತ್ತೆ ಮಜ್ಜಿಗೇಳಿ ಮಠದ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಲ್ಪ ದಿನ ಸಾಧನೆಯನ್ನ ಮಾಡಿದ್ದು. ಜೊತೆಗೆ ತೀವ್ರ ಸಾಧನೆಯನ್ನ ಮುಂದುವರಿಸಿದ್ದು ಬಾಣಾವರದ ಶ್ರೀ ಕೃಷ್ಣ ಯೋಗೇಂದ್ರರ ಸರಸ್ವತಿ ಅಧಿಷ್ಠಾನ ಏನಿದೆ ಅಲ್ಲಿ ತೀವ್ರವಾಗಿರುವಂತಹ ಸಾಧನೆಯನ್ನ ಮಾಡಿದ್ರು ಅನ್ನುವಂಥದ್ದು. ಲಂಬಿಕಾ ಯೋಗದ ಸಾಧನೆಯನ್ನ ಮಾಡಿ ಜೀವಂತ ಸಮಾಧಿಸ್ಥರಾದಂಥವರು ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿಗಳು. ಅವರ ಸಾನ್ನಿಧ್ಯದಲ್ಲಿ ಈ ಗುರುಗಳು ತೀವ್ರವಾಗಿರುವಂತಹ ಸಾಧನೆಯನ್ನ ಮಾಡಿದ್ರು ಅನ್ನುವಂಥದ್ದು. ಗುರುನಾಥರ ಬಳಿಗೆ ಬಂದವರು ಅನೇಕ ಅನುಭವಗಳನ್ನ ಪಡಿತಾ ಇದ್ರು. ಪಾರಮಾರ್ಥಿಕ ಅನುಭವ ಬೇಕಾಗಿರ್ತಕ್ಕಂಥವ್ರು ಪಾರಮಾರ್ಥಿಕ ಅನುಭವನ ಪಡಿತಾ ಇದ್ರು. ಲೌಕಿಕಕ್ಕೆ ಬೇಕಾಗಿರ್ತಕ್ಕಂಥ ಸಂಕಟಗಳಿಂದ ಬಂದಿರತಕ್ಕಂಥವ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನ ಪಡ್ಕೊಂಡು ಹೋಗ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದ್ಸಾರಿ ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಕ್ತಿಯೊಬ್ಬ ಗುರುನಾಥರ ಭಕ್ತನಾಗಿದ್ದು ಅವ್ರ ಬಳಿಗೆ ಒಂದ್ಸಾರಿ ಬಂದಾಗ ಅವನು ಎಣ್ಣೆ ತುಂಬಿದ ಡಬ್ಬಿ ಹಾಗೂ 2,000 ರೂಪಾಯಿಗಳನ್ನ ಗುರುಗಳಿಗೆ ಅರ್ಪಿಸ್ಲಿಕ್ಕೆ ಹೋದಾಗ ಗುರುಗಳು ಹೇಳ್ತಾರೆ, ನಿನ್ನ ಪಾಪದ ದ್ರವ್ಯ ನನಗೆ ಬೇಡ ಅಂತ ಕಟುವಾಗಿ ಹೇಳಿ ಮನೆಯಿಂದ ಆಚೆ ಕಳಿಸಿದ್ರು ಅವ್ರನ್ನ. ಅನಂತರ ಆ ಎಣ್ಣೆ ವ್ಯಾಪಾರದಲ್ಲಿ ಅವನಿಗೆ ಅಪಾರ ನಷ್ಟ ಆಯ್ತು. ವ್ಯಾಪಾರವನ್ನ ಅರ್ಧಕ್ಕೆ ನಿಲ್ಲಿಸ್ಬೇಕಾಯ್ತು. ಇಂಥ ಅನೇಕ ಘಟನೆಗಳು ನಡೆದಿವೆ. ಇಂತಹ ಸಾವಿರಾರು ಘಟನೆಗಳಿವೆ. ಗುರುಕರುಣೆ ಪಡಿಬೇಕಾದ್ರೆ ಗುರುಗಳು ಹೇಳ್ತಾ ಇದ್ದಂತೂ ಶುದ್ಧ ಮನಸ್ಸಿರ್ಬೇಕು ಅಂತ. ಗುರುಕರುಣೆ ಏನಾದ್ರೂ ಬೇಕು ನಿನಗೆ ಅಂತ ಹೇಳಿದ್ರೆ ಭಾವ ಶುದ್ಧಿ ಇರಬೇಕು ಅಂತ. ಭಾವ ಶುದ್ಧಿ ಇದ್ರೆ ಗುರು ನಿನಗೆ ಸಿಗ್ತಾನೆ ಅಂತ. ಸದಾಕಾಲ ಗುರು ಬಂಧುಗಳನ್ನೇ ಇರ್ತಾ ಇದ್ದಂತಹ ಗುರುಗಳು ಅವರ ಬಳಿಗೆ ಬಂದಂತವರ ತಮ್ಮ ಕಷ್ಟಗಳನ್ನ ನಿಮಿಷ ಮಾತ್ರದಲ್ಲಿ ನಿವಾರಣೆ ಮಾಡ್ತಾ ಇದ್ರು. ಶ್ರಾದ್ದದ ವಿಷಯವಾಗಿ ಯಾರೋ ಒಬ್ಬ ಗುರು ಬಂಧುಗಳು ಬಂದಾಗ ಗುರುಗಳು ಹೇಳಿದ್ ಹೀಗೆ, ತಂದೆ ತಾಯಿಯಿಂದ ಈ ದೇಹ ಬಂದಿರ್ತದೆ. ಮಗಳು ವಯಸ್ಸಿಗೆ ಬಂದಾಗ ತಂದೆ ತಾಯಿಯರಂತೆ ಅವರನ್ನ ನಾವು ನೋಡ್ಬೇಕು, ಅವರನ್ನ ಕಾಣಬೇಕು. ಅವ್ರೇನ್ ಬದುಕಿರ್ತಾರೆ ಆ ಬದುಕಿದಾಗ್ಲೇ ಅವ್ರ ಸೇವೆಯನ್ನ ಮಾಡಬೇಕು. ಬದುಕಿದ್ದಾಗ್ಲೇ ಅವರ ಸೇವೆಯನ್ನ ಮಾಡಿ ಆನಂದ ಪಡಿಸಿದ್ರೆ
ಅದೇ ನಿಜವಾಗಿರ್ತಕ್ಕಂಥ ಶ್ರಾದ್ದ. ಅವರು ಮರಣಾನಂತರ ಅವ್ರ ಸತ್ತ ಮೇಲೆ ಮಾಡ್ತಕ್ಕಂಥದ್ದೇನಿದೆ ಅದು ಶ್ರಾದ್ದ ಅಲ್ಲ, ಅದು ಕೇವಲ ಕರ್ಮ ಅಂತ ಗುರುನಾಥರು ಹೇಳ್ತಾ ಇದ್ರು. ಬದುಕಿದ್ದಾಗ ನೀವು ಮಾಡ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಶ್ರಾದ್ದ, ನಂತರ ಮಾಡ್ತಕ್ಕಂಥದ್ದೇನಿದೆ ಬಿಡ್ತಕ್ಕಂಥ ಪಿಂಡ ಏನಿದೆ ಅದು ದಂಡ ಅಂತ ಗುರುನಾಥರು ಹಾಗಾಗಿ ಹೇಳ್ತಾ ಇದ್ರು. ಸಮಾಜ ದೈವದ ಉಪಾಸಕರಾಗಿದ್ದಂತಹ ಗುರುನಾಥರು ಕಷ್ಟ ಬಂದ ಕಡೆ ಹೋಗಿ ಪರಿಹಾರ ಮಾಡ್ತಾ ಇದ್ರು. ಇವರಿಗೆ ಬಹುಶಃ ಒಂದು ಕಡೆ ಇಲ್ಲ, ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಹೊರದೇಶಗಳಿಂದಲೂ ಕೂಡ ಗುರುಗಳನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು. ಎಲ್ಲಾ ಸಮುದಾಯದವರು ಕೂಡ ಗುರುಗಳನ್ನ ಅಷ್ಟೇ ಪ್ರೀತಿಸ್ತಾ ಇದ್ರು, ಪ್ರೀತಿಯ ಮಳೆಯನ್ನೇ ಸುರಿಸ್ತಾ ಇದ್ರು. ಯಾವಾಗ್ಲೂ ಕೂಡ ಸದಾ ನಗು ಮುಖದಲ್ಲೇ ಇರ್ತಾ ಇದ್ದಂತಹ ಗುರುನಾಥರು ಯಾವಾಗ್ಲೂ ಅವರ ಮುಖ ಬ್ರಹ್ಮಾನಂದದಲ್ಲೇ ಸದಾ ಲೀನ ಆಗಿರ್ತಾ ಇತ್ತು. ಆಡಂಬರದ ಬದುಕಿನಿಂದ ದೂರ ಇತ್ತು, ಸದಾ ಆತ್ಮಭಾವದಲ್ಲೇ ಗುರುಗಳಿರ್ತಾ ಇದ್ರು. ತನ್ನ ತಾನರಿದಡೆ ತಾನರಿವೆ ಗುರು, ತಾನರಿದಡೆ ತನ್ನರಿವೆ ಗುರು ಅನ್ನುವಂತಹ ಅಲ್ಲಮ ಪ್ರಭುವಿನ ಮಾತಿಗೆ ಬಹುಶಃ ನಮ್ಮ ಗುರುಗಳು ಸಾಕ್ಷಿಯಾಗಿದ್ರು. ಸಮಾಜವನ್ನ ಸಮಭಾವನೆಯಿಂದಲೇ ನೋಡ್ತಾ ಇದ್ರು. ಕೆಲಸ ಮಾಡಿರ್ತಕ್ಕಂಥವ್ರ ಬಳಿ ಅಥವಾ ಹೂವು ಮಾರ್ತಕ್ಕಂಥವ್ರ ಬಳಿ ಯಾರಾದ್ರೂ ಏನಾದ್ರೂ ಚೌಕಾಸಿ ಮಾಡ್ತಾ ಇದ್ರೆ ಆ ಹೂ ಮಾರತಕ್ಕಂಥ ಹೆಂಗಸು ಕಷ್ಟಪಟ್ಟು ಜೀವಿಸ್ತಾ ಇರ್ತಾಳೆ, ಅವಳಿಗೆ ಮೊಳಕ್ಕಿಷ್ಟು ಕಡಿಮೆ ಮಾಡು ಅಷ್ಟು ಕಡಿಮೆ ಮಾಡ್ಕೊ ಅಂತೇಳಿ ಚೌಕಾಸಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ಅದೇ ಜನ ಗುರುವಿಗೆ 100 ರೂಪಾಯಿ ಕೊಡ್ತಾರೆ, ಕಷ್ಟಪಟ್ಟು ಸೌದೆ ಹೊಡಿತಕ್ಕಂಥವ್ನಿಗೆ 2 ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಜನ ಬಿಳಿ ಪಂಚೆ ಶಲ್ಯವನ್ನ ತೊಟ್ಟು ವೇದ ಮಂತ್ರ ಹೇಳ್ತಕ್ಕಂಥವ್ರಿಗೆ 200 ರೂಪಾಯಿ ಕೊಡ್ತಾರೆ. ಇದೆಂತ ನ್ಯಾಯ ಅಂತ ಸಾಮಾಜಿಕ ಪ್ರಜ್ಞೆಯಿಂದಲೂ ಕೂಡ ಗುರುನಾಥರು ಆಗಾಗ ಮಾತಾಡ್ತದ್ದುಂಟು. ಅವರು ತಮ್ಮಲ್ಲಿಗೆ ಬಂದವರೊಂದಿಗೆ ಹಲವು ಬಾರಿ ಸಾಂಕೇತಿಕವಾಗಿ ಮಾತಾಡ್ತಾ ಇದ್ರು. ಬಾಳನ್ನ ಹಣ್ಣು ಮಾಡಿ ಅರ್ಪಿಸ್ಬೇಕು, ಈ ಕಾಯ ಏನಿದೆ ಈ ದೇಹವನ್ನ ಹಣ್ಣು ಮಾಡಿ ಅರ್ಪಿಸ್ಬೇಕು, ಕಾಯವನ್ನ ಹಣ್ಣು ಮಾಡಿ ಅರ್ಪಿಸ್ಬೇಕು ಅನ್ನುವಂಥದ್ದು ಗುರುನಾಥರು ಆಗಾಗ ಹೇಳ್ತಾ ಇದ್ದಂಥದ್ದು. ಬದುಕಿನ ಕಲೆಯನ್ನ ಸುತ್ತಮುತ್ತಣ ಜನರಿಗೆ ಹೇಳ್ತಾ ಇದ್ರು. ಶಾಸ್ತ್ರದಿಂದ ತಿಳಿದಿದ್ದಿರ್ತಕ್ಕಂಥದ್ದನ್ನ ಅನುಭವದ ಮೂಲಕ ಪರಿಶೀಲಿಸ್ತಾ ಇದ್ರು. ಗುರುಗಳು ಹೊರಟ್ರು ಅಂದ್ರೆ 7-8 ಜನ ಗುರುಬಂಧುಗಳು ಜೊತೆಗೆ ಹೊರಡ್ತಾ ಇದ್ರು. ಎಲ್ಲೇ ಹೋದ್ರು ಕೂಡ ನಾಯಿ ಅನ್ನುವಂಥದ್ದು ಅವರ ಜೊತೆಗೆ ಹೊರಡ್ತಾ ಇತ್ತು, ಜೊತೆಗೆ ಇರ್ತಾ ಇತ್ತು. ಯಾರೇ ಕೂಡ ಕಷ್ಟದಲ್ಲಿದ್ರು ಕೂಡ, ಯಾರೇ ತೊಂದರೆಗೆ ಸಿಲುಕಿದ್ರು ಕೂಡ ವಾಕ್ಸಿದ್ಧಿಯಿಂದ ವಾಕ್ಸಿದ್ಧಿಯಿಂದಲೋ ಅದನ್ನ ಗುಣಪಡಿಸ್ತಾ ಇದ್ರು. ಗುರು ಸೇವೆ ಅಂತಕ್ಕಂಥದ್ದು, ಸತ್ಸಂಗ ಅಂತಕ್ಕಂಥದ್ದು, ದೈವದ ಆರಾಧನೆ ಅಂತಕ್ಕಂಥದ್ದು ಬೇರೊಬ್ಬರ ಒಳಿತಿನಲ್ಲಿ ನಮ್ಮ ಒಳಿತಿದೆ ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಗುರುಗಳು 30/7/2010 ದೇಹವನ್ನ ತ್ಯಜಿಸಿ ವಿಶ್ವವ್ಯಾಪಿ ಆದ್ರು. ಅವರು ದೇಹವನ್ನ ಬಿಡುವಾಗ ಯಾವ ಉದ್ವಿಗ್ನತೆಯಾಗ್ಲಿ ಸಂಕಷ್ಟಗಳಾಗ್ಲಿ ಇರ್ಲಿಲ್ಲ. ಅವರು ಸಾವನ್ನ ಗೆದ್ದಿದ್ರು, ಇಚ್ಛಾಮರಣಿಯಾಗಿದ್ರು. ಜನನ ಮರಣದ ನಡುವೆ ಅನೇಕ ರಹಸ್ಯಗಳಿದೆ, ಗೌಪ್ಯಗಳಿದೆ. ಅದನ್ನ ತಿಳ್ಕೊಂಡಾಗ ಬದುಕು ತಿಳಿಯಾಗುತ್ತೆ ಅಂತ ಗುರುನಾಥರು ಆಗಾಗ ಹೇಳ್ತಾ ಇದ್ರು. ಬಹುಶಃ ಅದು ನಿಜವೇ. ವೆಂಕಟಾಚಲ ಎಂಬ ಹೆಸರಿನಿಂದ ಹುಟ್ಟಿ ಸಮಸ್ತ ಜನರಿಂದ ಗುರುನಾಥ ಅಂತೇಳಿ ಕರ್ಸ್ಕೊಂಡಂತ ಗುರುಗಳು ಸುಮಾರು 14 ವರ್ಷಗಳು ಕರ್ಸ್ಕೊಂಡಂತ ಗುರುಗಳು ಅನಂತದಲ್ಲಿ ಲೀನಗೊಂಡು ಇವತ್ತಿಗೆ 14 ವರ್ಷ ಕಳೆದಿವೆ. ಅವರು ಸಾಮಾನ್ಯರೊಡನೆ ಸಾಮಾನ್ಯರಂತೆ ಇದ್ದು ಯೋಗಿಗಳೊಡನೆ ಯೋಗಿಗಳೇ ಆಗಿ ಆಡಂಬರದಿಂದ ಸದಾ ಮುಕ್ತರಾಗಿ ಅವಧೂತ ಸ್ಥಿತಿಯ ಮರ್ಮವನ್ನ ಇವತ್ತಿನ ಜನತೆಗೆ ತೋರಿಸಿಕೊಟ್ಟಂತಹ ಮುಕ್ತಾತ್ಮರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಾದ್ರೂ ಬಾಳೆಹಣ್ಣು ತಂದ್ರೆ, ತೆಂಗಿನಕಾಯಿ ಏನಾದ್ರೂ ತಂದ್ರೆ ಅದರ ಅರ್ಥವನ್ನ ಮಾರ್ಮಿಕವಾಗಿ ಹೇಳ್ತಾ ಇದ್ರು. ತಾವೇ ತಂದು ದೇವರಿಗೆ ಅರ್ಪಿಸಿ ಪೂಜೆ ಮಾಡಿರ್ತಕ್ಕಂಥ ಹೂಗಳನ್ನ ನೆಕ್ಸ್ಟ್ ಡೇ ಮಾರನೇ ದಿನ ನೈರ್ಮಲ್ಯ ಅಂತೇಳಿ ಬಿಸಾಕ್ತೀರಿ. ನೈರ್ಮಲ್ಯ ಆಗಿರ್ತಕ್ಕಂಥದ್ದು ಹೂವು ಭಾವನೆಯ ಸಾರ್ ಅಂತ ಇದ್ರು. ಅದೇ ಹೂವಮ್ಮನ ಬಳಿ ಅದು ಒಣಗಿರ್ತಕ್ಕಂಥ ಹೂವಿದ್ರು ಕೂಡ ಅದು ನೈರ್ಮಲ್ಯ ಆಗಲ್ಲ. ತೆಂಗಿನಕಾಯಿಯನ್ನ ಕಳಶದಲ್ಲಿಟ್ಟು ಪೂಜೆ ಮಾಡ್ತೀರಿ, ಅದಕ್ಕೆ ದೇವರನ್ನ ಆವಾಹನೆ ಮಾಡಿ ವಿಸರ್ಜನೆ ಮಾಡಿ ಕೊನೆಗೆ ಅದನ್ನ ತುರಿದು ಸಿಹಿ ಮಾಡ್ಕೊಂಡು ತಿಂತೀರಿ. ಆ ಸಿಹಿ ಮಾಡ್ಕೊಂಡು ತಿನ್ನುವಾಗ ನೀವು ದೇವರನ್ನೇ ಹುರ್ಕೊಂಡು ತಿಂತಾ ಇದ್ದೀವಿ ಅನ್ನುವಂಥದ್ದು ಏನಾದ್ರೂ ತಿಳಿದಿದೆಯಾ ಸಾರ್ ಅಂತ ಕೇಳ್ತಾ ಇದ್ರು. ಎಲ್ಲ ಬರೀ ಭ್ರಮೆ, ನಾಟಕ. ಬಾಳೆ ಕಂದು ತೆಂಗಿನ ಗರಿ ಕಡಿತಕ್ಕಂಥವನಿಗೆ ಅದಕ್ಕೂ ಜೀವ ಇದೆ ಅಂತ ತಿಳ್ಕೊಂಡಾಗ ಅವನನ್ನೇ ಕಡ್ಕೊಳ್ಳುವಂತೆ ಅನಿಸೋದಿಲ್ವಾ ಅಂತ ಕೇಳ್ತಾ ಇದ್ರು. ಭಗವಂತ ಅಥವಾ ಗುರು ಏನಾದ್ರೂ ಬೇಕು ಅಂತಂದಲ್ಲಿ ಬಾಳನ್ನ ಹಣ್ಣು ಮಾಡಿ ಅರ್ಪಿಸ್ಬೇಕು, ಕಾಯವನ್ನ ಹಣ್ಣು ಮಾಡಿ ಅರ್ಪಿಸ್ಬೇಕು. ಅದಕ್ಕೋಸ್ಕರವೇ ಈ ಹಬ್ಬ ಹರಿದಿನಗಳೇನಿದೆ ಆ ಹರಿದಿನಗಳಲ್ಲಿ ಬಾಳೆ ಎಲೆ ಮೇಲೆ ಊಟವನ್ನ ಬಡಿಸ್ತಾರೆ ಅಂತ. ಬಾಳೆ ಎಲೆ ಮೇಲೆ ಊಟವನ್ನ ಬಡಿಸಿ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಬಾಳು ಅನ್ನುವಂತ ಎಲೆಯ ಮೇಲೆ ಸಿಹಿ ಅನ್ನುವಂತಹ ಸಂತೋಷವನ್ನ ಹಾಗೂ ಖಾರ ಉಪ್ಪು ಅನ್ನುವಂತ ದುಃಖವನ್ನ ಒಂದೇ ರೀತಿ ತೆಗೆದುಕೊಳ್ತಕ್ಕಂಥವನಿಗೆ ಭಗವಂತ ಬೇಗ ಸಿಗ್ತಾನೆ ಎನ್ನುವಂತ ಅರ್ಥ. ಅದರ ಹಿಂದೆ ಇರ್ತಕ್ಕಂಥದ್ದು ಈ ಅರ್ಥ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಗುರುನಾಥರು ಆಗಾಗ ಹೇಳ್ತಾ ಇದ್ರು. ಒಂದು ಹೂವನ್ನು ಅಥವಾ ಒಂದು ಪತ್ರೆಯನ್ನು ಕುಯ್ದು ನಂತರ ಅದನ್ನ ನಾವು ಮೊದಲಿನಂಗೆ ಗಿಡಕ್ಕೆ ಅಂಟಿಸ್ಲಿಕ್ಕೆ ಆಗಲ್ಲ ಅಂದ್ಮೇಲೂ ಕೂಡ ಪ್ರಕೃತಿ ಬೆಳೆಸಿರ್ತಕ್ಕಂಥ ಗಿಡದಿಂದ ರಾಶಿ ಹೂವನ್ನ ಪತ್ರೆಯನ್ನ ನಾವು ಕೀಳ್ತೇವೆ.
ಯಾರು ಕೇಳಿದ್ದಾರೆ? ಒಂದು ಅಥವಾ ಒಂದು ಪತ್ರೆಯನ್ನ ಇಟ್ಟು ಪೂಜೆ ಮಾಡಿದ್ರೆ ಶಿವ ಬೇಡ ಅಂತಾನೆ ಅಂತ ಮಾರ್ಮಿಕವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಯಾವುದೇ ಗುರುವಾಗ್ಲಿ ಅಥವಾ ದೇವರಾಗ್ಲಿ ಕೇಳ್ತಕ್ಕಂಥದ್ದು ಪರಿಶುದ್ಧವಾಗಿರ್ತಕ್ಕಂಥ ಭಾವವನ್ನೇ ವಿನಃ ನಿಮ್ಮ ಆಡಂಬರವನ್ನ ಅಲ್ಲ. ಹಸು ತನ್ನ ಕೆಚ್ಚಲಲ್ಲಿ ಹಾಲು ಬರುವಂತೆ ಮಾಡ್ತಕ್ಕಂಥದ್ದು ತನ್ನ ಕರುವಿಗೋಸ್ಕರ ಹೊರತು ಅದನ್ನ ಈ ಸ್ವಾರ್ಥಿ ಮನುಷ್ಯ ಆ ಕರುವನ್ನ ದೂಡಿ ತಾನೇ ಕರ್ಕೊಂಡು ಉಪಯೋಗಿಸ್ತಾನೆ, ತಾನೇ ಕುಡಿತಾನೆ. ಹಾಗಾಗಿ ಆ ಹಾಲನ್ನ ಕಲ್ಲಿನ ಶಿಲೆ ಮೇಲೆ ಹಾಕಿ ಅಷ್ಟೂ ಸೇರಿನ ಹಾಲಾಭಿಷೇಕ ಮಾಡದೆ ಹಾಗೆ ಹೀಗೆ ಅಂತ ಹೇಳಿ ಬೀಗ್ತಾನೆ. ಆದ್ರೆ ಶಿವ ಒಲಿತಕ್ಕಂಥದ್ದು ಇದಕ್ಕಲ್ಲ, ಶಿವ ಒಲಿತಕ್ಕಂಥದ್ದು ನಿಷ್ಕಲ್ಮಶವಾಗಿರುವಂತ ಭಕ್ತಿಗೆ ಅಂತೇಳಿ ಗುರುನಾಥರು ಹೇಳ್ತಾ ಇದ್ರು. ಮತ್ತೆ ಗುರುನಾಥರು ಯಾರಾದ್ರೂ ಏನಾದ್ರೂ ತಿಂದ್ರೆ ಅದನ್ನ ಅವರೇ ಜೀರ್ಣ ಮಾಡ್ಕೋಬೇಕು, ಅವರೇ ಜೀರ್ಣಿಸ್ಕೋಬೇಕು ಅಂತ, ಮಲ ವಿಸರ್ಜನೆ ಮಾಡಿ ಕಳೆದ್ಕೊಳ್ಬೇಕಲ್ವೇ ಅಂತ ಕೇಳ್ತಾ ಇದ್ರು. ಏನ್ ತಿಂತಾರೋ ಅದನ್ನ ಅವರೇ ಜೀರ್ಣಿಸ್ಕೋಬೇಕು, ಏನ್ ಕರ್ಮ ಮಾಡಿದ್ರು ಕೂಡ ಅವ್ರು ಅದನ್ನೇ ಅನುಭವಿಸ್ಬೇಕು ಅಂತ. ಕರ್ಮಗಳನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಮಾಡಿದ್ದನ್ನ ಅವರೇ ಅನುಭವಿಸಿ ಅದನ್ನ ಕಳ್ಕೋಬೇಕು, ಬೇರೆಯವರಿಂದ ಆಗೋದಿಲ್ಲ ಅಂತೇಳಿ ಗುರುನಾಥರು ಹೇಳ್ತಾ ಇದ್ರು. ಮತ್ತೆ ಮುತ್ತೈದೆ ಬಗ್ಗೆ ಗುರುನಾಥರು ಹೇಳ್ತಾ ಇದ್ದಂತ ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ಗುರುನಾಥರು ಸ್ತ್ರೀ ಅನ್ನುವಂತ ಪದಕ್ಕೆ ಮತ್ತೆ ಸ್ತ್ರೀಯರಿಗೆ ತುಂಬಾ ಗೌರವ ಕೊಡ್ತಾ ಇದ್ರು. ಸ್ತ್ರೀ ಅಂದ್ರೆ ಅತ್ಯಂತ ತ್ಯಾಗಮಯಿ ಅವಳು. 24 ಜವಾಬ್ದಾರಿಯನ್ನು ಹೊತ್ತು ಈ ಭೂಮಿಗೆ ಬರ್ತಾಳೆ, ಮಗಳಾಗ್ತಾಳೆ, ಇನ್ನೊಬ್ಬರಿಗೆ ಹೆಂಡತಿ ಆಗ್ತಾಳೆ, ಇನ್ನೊಬ್ಬರಿಗೆ ತಾಯಿ ಆಗ್ತಾಳೆ, ಮತ್ತೊಬ್ಬರಿಗೆ ಅಕ್ಕನಾಗ್ತಾಳೆ. ಈಗ ಇಂದಿನ 5ನೇ ತಲೆಯಾಗಿದ್ದಂತಹ ಹಿರಿಯಾಳಾಗಿ ಇತ್ಯಾದಿ ಎಲ್ಲಾ ಜವಾಬ್ದಾರಿಗಳನ್ನ ಆಕೆ ನಿಭಾಯಿಸ್ತಾಳೆ. ಹಾಗಾಗಿ ಅವಳು ಯಾವ ಪೂಜೆ ಪುನಸ್ಕಾರವೂ ಕೂಡ ಇಲ್ಲದೆ ಈ ಭಾವವನ್ನ ದಾಟ್ಬಿಡ್ಬೋದು. ಆದ್ರೆ ಈ ಸಂಸಾರ ಏನಿದೆ, ಈ ಸಂಸಾರವನ್ನುಳಿದು ಬೇರೆ ಯಾವ ವಿಚಾರಕ್ಕೂ ಕೂಡ ಅವಳು ಹೋಗಬಾರದು, ಹೋಗಕೂಡುದು. ಗಂಡ ಮಾಡಿದ ಪ್ರತಿ ಪುಣ್ಯದ ಕೆಲಸದಲ್ಲಿ ಅರ್ಧ ಪುಣ್ಯದ ಭಾಗ ಹೆಂಡತಿಗೆ ಸೇರ್ತದೆ. ಆದರೆ ಅವಳ ಪುಣ್ಯದಲ್ಲಿ ಅರ್ಧ ಗಂಡನಿಗೆ ಸೇರುವ ಬದಲು ಅವಳು ಮಾಡಿರ್ತಕ್ಕಂಥ ಪಾಪ ಕರ್ಮದಲ್ಲಿ ಅದರ ಅರ್ಧ ಭಾಗ ಗಂಡನಿಗೆ ಸೇರ್ತದೆ ಅಂತ. ಅದಕ್ಕೆ ಹೆಂಡತಿ ಕೆಟ್ರೆ ಗಂಡನ್ನ, ಪ್ರಜೆ ಕೆಟ್ರೆ ರಾಜನ್ನ, ಶಿಷ್ಯ ಕೆಟ್ರೆ ಗುರುವನ್ನ ಬೈತಾರೆ ಅಂತ ಗುರುಗಳು ಹೇಳ್ತಾ ಇದ್ರು. ಒಂದ್ಸಾರಿ ಗುರು ಬಂದು ಒಬ್ರು ಗುರುಗಳ ಹತ್ರ ಕೇಳ್ತಾರೆ, ನಾಳೆ ನಮ್ಮ ಮಗನ ಮದುವೆ ನಿಶ್ಚಿತಾರ್ಥ ಇದೆ, ಅದ್ರ ಪ್ರಯುಕ್ತ ಮುತ್ತೈದೆಯರಿಗೆ ಪೂಜೆ ಇಟ್ಕೊಂಡಿದ್ದೇವೆ ಅಂತ ಬಂಧುಗಳು ಒಬ್ರು ಹೇಳಿದಾಗ ಗುರುನಾಥರು ಅಲ್ಲೇ ಇದ್ದಂತಹ ಸ್ತ್ರೀಯರಿಗೆಲ್ಲ ಅರಿಶಿನ ಕುಂಕುಮವನ್ನ ಕೊಟ್ಟು ಆಮಂತ್ರಣಕ್ಕೆ ಬರಲು ಕರಿ ಅಂತ ಹೇಳಿದ್ರು. ಅದರಂತೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಗುರುಬಂಧುಗಳು ಗುರುನಾಥರನ್ನ ಕೇಳಿದ್ರು, ಮುತ್ತೈದೆ ಅಂದ್ರೆ ಯಾರು ಅಂತ. ಆಗ ಗುರುಬಂಧುಗಳು ಕೇಳಿದಾಗ ಗುರುಗಳು ಹೇಳಿದ್ರು, ಕುಂಕುಮ ಇರ್ತಕ್ಕಂಥವ್ರು, ಕಾಲುಂಗ್ರ ಹಾಕಿರ್ತಕ್ಕಂಥವ್ರು ಇವ್ರು ಯಾರು ಕೂಡ ಮುತ್ತೈದೆ ಅಲ್ಲ. ಕೇವಲ ಕುಂಕುಮ ಇಟ್ಟವರು, ಕಾಲುಂಗುರ ಹಾಕಿದವರೇ ಮುತ್ತೈದಿ ಆಗಿದ್ದಲ್ಲಿ ಮಹಾತ್ಮರು ಯಾಕೆ ಗರ್ಭದಲ್ಲಿ ಹುಡ್ತಾ ಇರಲಿಲ್ಲ? ಹಾಗೆ ಮಹಾತ್ಮರಿಗೆ ಜನ್ಮವಿದ್ದಂತಹ ಅದೆಷ್ಟೋ ತಾಯಂದರಿಗೆ ನೀವು ಹೊಗಳಿಕೊಳ್ಳುವಂತಹ ಮುತ್ತೈದೆ ಸಾವು ಯಾಕೆ ಬರ್ಲಿಲ್ಲ ಅಂತೇಳಿ ಗುರುಗಳು ಮಾತನ್ನ ಮುಂದುವರಿಸಿದ್ರು. ನಯ, ವಿನಯ, ಅನುಕಂಪ, ತ್ಯಾಗ, ಲಜ್ಜೆ. ನಯ, ವಿನಯ, ಅನುಕಂಪ, ತ್ಯಾಗ, ಲಜ್ಜೆ. ಈ ಏನಿವೆ ಈ 5 ಮುತ್ತುಗಳು, ಈ 5 ಮುತ್ತುಗಳೇ ಮುತ್ತೈದೆಗೆ ಬೇಕಾಗಿರ್ತಕ್ಕಂಥವು. ಈ 5 ಮುತ್ತುಗಳು, ಇವೇ 5 ಮುತ್ತುಗಳು ಆ ಗುಣವನ್ನ ಹೊಂದಿದಾಕಿ ಮುತ್ತೈದೆ ಅಂತ. ಯಾರು ಈ 5 ಗುಣವನ್ನ ಹೊಂದಿರ್ತಾರೆಯೋ ಅವಳನ್ನ ನಾವು ಮುತ್ತೈದೆ ಅಂತ ಕರೀಬಹುದು. ಅಂತವರ ಗರ್ಭದಲ್ಲಿ ಹಿರಣ್ಯ ಗರ್ಭ ಪ್ರಾಪ್ತಿ ಆಗ್ತದೆ. ಆ ಹೆಣ್ಣು ಚಂಚಲೆ, ಅವಳ ಚಂಚಲತೆಯನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ತಿಲಕದಿಂದ ಕುಂಕುಮವನ್ನ ಇಟ್ಟು ಅಗ್ನಿಬಂಧನ, ಮೂಗುತಿಯನ್ನ ಹಾಕಿ ವಾಯುಬಂಧನ, ಕಿವಿ ಚುಚ್ಚಿ ಜಲತತ್ವದ ಬಂಧನ, ತಲೆಯಲ್ಲಿ ಬೈತಲೆಯನ್ನ ತೆಗೆದು ಬಾಚಿ ಆಕಾಶ ತತ್ವ ಬಂಧನ, ಕಾಲುಂಗರ ಅಥವಾ ಅರಿಶಿಣವನ್ನ ಹಚ್ಚಿ ಭೂಬಂಧನದಿಂದ ಆಗ್ತಕ್ಕಂಥ ಚಂಚಲ ಮನೋಭಾವವನ್ನ ಕಡಿಮೆ ಮಾಡಬಹುದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೇವಲ ಅದನ್ನ ಮಾಡಿದವರೆಲ್ಲರೂ ಕೂಡ ಮುತ್ತೈದೆ ಅಲ್ಲ ಅಂತೇಳಿ ಮುತ್ತೈದೆ ಬಗ್ಗೆ ಅರ್ಥಗರ್ಭಿತವಾಗಿ ಮಾತನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಗುರುನಾಥರು ಮನೆಯಲ್ಲಿದ್ದಾಗ ಅಥವಾ ಯಾವುದೇ ಭಕ್ತರ ಮನೆಯಲ್ಲಿದ್ರು ಕೂಡ ಅರುಣ ಪ್ರಶ್ನೆ, ರುದ್ರ ಹಾಗೂ ಪುರುಷ ಸೂಕ್ತ, ಅನ್ನದಾನ ನಿರಂತರವಾಗಿ ನಡೀತಲೇ ಇರ್ತಿತ್ತು. ಒಂದ್ಸಾರಿ ಶಿವಮೊಗ್ಗದ ಅಡಿಕೆ ಮಂಡಿ ವ್ಯವಹಾರ ಮುಗಿಸಿ ಬಸ್ ಸ್ಟ್ಯಾಂಡ್ ಸಮೀಪದ ಹೋಟೆಲ್ ಒಂದ್ರಲ್ಲಿ ಕಾಫಿ ಕುಡಿಯುತ್ತಾ ಒಬ್ರು ಕುಳಿತಿದ್ರು. ಆಗ ಅವರನ್ನ ಹುಡಿಕೊಂಡು ಬಂದಂತಹ ವ್ಯಕ್ತಿಯೋರ್ವರು ಗುರುಗಳು ಶಿವಮೊಗ್ಗದ ಅಡಿಕೆ ಮಂಡಿಲಿ ಇರ್ಬೇಕಾದ್ರೆ ವ್ಯವಹಾರವನ್ನು ಮುಗಿಸಿ ಬಸ್ ಸ್ಟ್ಯಾಂಡ್ ಸಮೀಪದ ಹೋಟೆಲ್ ಒಂದರಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೊಬ್ರು ತಹಶೀಲ್ದಾರರು ಗುರುಗಳನ್ನ ಹುಡಿಕೊಂಡು ಬರ್ತಾರೆ. ತಹಶೀಲ್ದಾರರು ಪರಿಚಯ ಮಾಡಿಕೊಂಡು ಕೇಳ್ತಾರೆ, ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನ ಬಿಟ್ಟೋಗಿದ್ದಾರೆ, ಇದಕ್ಕೆ ನೀವೇ ಏನಾದ್ರೂ ಪರಿಹಾರವನ್ನ ಸೂಚಿಸ್ಬೇಕು ಅಂತೇಳಿ ಗುರುಗಳನ್ನ ಕೇಳ್ಕೊಂಡಾಗ ಗುರುನಾಥರು ಹೇಳ್ತಾರೆ, ನಾನು ಹೇಳ್ದಂತೆ ಮಾಡ್ತೀರಾ, ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಾ ಸಾರ್ ಅಂತ ಕೇಳಿ ಅವರು ಸಮ್ಮತಿ ಕೊಟ್ಟ ಮೇಲೆ ಮಾತನ್ನ ಮುಂದುವರಿಸ್ತಾರೆ. ಬ್ಯಾಂಕ್ ನಲ್ಲಿ ಇಷ್ಟು ಹಣವಿದೆಯಲ್ಲ ಅದು ನಿನ್ನ ಲಂಚದ ಹಣ, ಎಷ್ಟು ಲಂಚವಿದೆ ಅದನ್ನ ಇನ್ನು ಮರ್ತು ಬಿಡಿ, ಮುಟ್ಬೇಡ, ಇನ್ನು ಮುಂದೆ ಲಂಚ ಸ್ವೀಕರಿಸ್ಬೇಡ,
ಸದಾ ಅರುಣ ಪ್ರಶ್ನೆಯನ್ನು ಹೇಳ್ಕೊ, ಇಷ್ಟೇ ದಿನದಲ್ಲಿ ನಿನ್ನ ಸಂಸಾರ ಸರಿಯಾಗ್ತದೆ ಅಂತ ಹೇಳಿದ್ರು. ಆ ವ್ಯಕ್ತಿ ಹಾಗೆ ನಡ್ಕೊಂಡ್ರಂತೆ, ಅಂತೆ ಅವರ ಸಂಸಾರ ಸರಿಯಾಯ್ತು ಅಂತೇಳಿ ಮಾಹಿತಿ ಇದೆ. ಹಾಗೆ ಗುರುಗಳು ಆಗಾಗ ಹೇಳ್ತಾ ಇದ್ರು, ಈಶ್ವರ ನೀಡಿರುವಂತದ್ದ ಶಕ್ತಿಯಲ್ಲಿ ನಾನು ಪ್ರಕಟಪಡಿಸ್ತಾ ಇರ್ತಕ್ಕಂಥದ್ದು ಕೇವಲ 0.001 ಅಷ್ಟೇ, 0.0001 ಅಷ್ಟೇ ನಾನು ಈಗ ಪ್ರಕಟಪಡಿಸ್ತಾ ಇರ್ತಕ್ಕಂಥದ್ದು. ಅಷ್ಟಕ್ಕೆ ಜನ ನನ್ನನ್ನ ಈ ರೀತಿ ಮುತ್ಕೋತಾರೆ. ಇನ್ನೇನಾದ್ರೂ 1% ನಾನು ಪ್ರಕಟಪಡಿಸಿದ್ರೆ ಈ ಜನ ನನ್ನನ್ನ ಇರುಗೊಡಿಸೋದಿಲ್ಲ ಅಂತ ಆಗಾಗ ಹೇಳ್ತಾ ಇದ್ರಂತೆ. ಕೇವಲ ತನ್ನ ದೃಷ್ಟಿಯಿಂದ ಏನು ಬೇಕಾದ್ರೂ ಕೂಡ ಸಾಧಿಸಬಲ್ಲಂತಹ ಶಕ್ತಿ ಇದ್ದಾಗ್ಲೂ ಕೂಡ ಲೌಕಿಕದೊಳಗೆ ಪರಮ ಲೌಕಿಕನಾಗಿ, ಯಾರಿಂದಲೂ ಕೂಡ ಏನನ್ನ ಅಪೇಕ್ಷೆ ಪಡದೆ, ಯಾರೇನೇ ಕೊಟ್ರು ಕೂಡ ಅದನ್ನ ಸ್ವೀಕಾರ ಮಾಡದೆ, ಕೇವಲ ಭಕ್ತಿ ಅಲ್ಲದೆ ಏನನ್ನು ಕೂಡ ಮುಟ್ಟಿದೆ, ಕೇವಲ ತುಂಡು ಬಟ್ಟೆಯನ್ನೇ ಉಟ್ಟುಕೊಂಡು ಇದ್ದಂಥವರು. ಅವರ ಸರಳತೆ ಏನಿದೆ, ಅವರ ಸರಳತೆ ಬಹುಶಃ ಜಗತ್ತಿಗೆ ಮಾದರಿ ಅನ್ನಿಸ್ತದೆ. ಇನ್ನೊಂದು 2 ಘಟನೆಯನ್ನು ಹೇಳಿ ಅವರು ಉಪದೇಶ ಏನಿದೆ, ಅವರ ತತ್ವವನ್ನು ಹೇಳಿದೆ, ಆ ತತ್ವಕ್ಕೆ ಹೋಗ್ತೀನಿ. ಒಂದ್ಸಾರಿ ಐಸ್ ಕ್ರೀಮ್ ಕಂಪ್ನಿಯೊಂದರ ಮಾಲೀಕರಾಗಿರ್ತಕ್ಕಂಥ ಒಬ್ರು ಗುರುನಾಥರ ಬಳಿಗೆ ಸನ್ಯಾಸತ್ವವನ್ನ ತಗೊಳ್ಳುವಂತ ವಿಚಾರದ ಬಗ್ಗೆ, ನಿರ್ಧಾರದ ಬಗ್ಗೆ ಸಲಹೆಯನ್ನ ಪಡಿಲಿಕ್ಕೆ ಬರ್ತಾರೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಗುರುವಿಗೆ ನಮಸ್ಕಾರವನ್ನ ಮಾಡಿ ಮಾತನ್ನ ಪ್ರಾರಂಭಿಸಬೇಕು ಅನ್ನುವಷ್ಟರಲ್ಲಿ ಗುರುಗಳು, ನೀನು ಅಡವಿ ಆಸ್ತಿಗೋಸ್ಕರ ನಿಮ್ಮ ಜನ್ಮವಿತ್ತಂತ ತಾಯಿ ಮತ್ತು ಒಡ ಹುಟ್ಟಿರ್ತಕ್ಕಂಥ ತಮ್ಮನನ್ನ ಕೋರ್ಟ್ಗೆ ಮೆಟ್ಲತ್ತುವಂತೆ ಮಾಡಿರ್ತಕ್ಕಂಥವ್ನು, ಈಗ 2 ವರ್ಷದಿಂದ ನಿನ್ನ ಹೆಂಡತಿ ಸತ್ತೋದ್ಲು, ನಿನ್ನ ಪತ್ನಿ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಸತ್ತೋದ್ಲು ಅನ್ನುವಂತ ಕಾರಣದಿಂದ ವಿರಕ್ತನಾಗಿ ಈಗ ಸನ್ಯಾಸಿ ಆಗಬೇಕು ಅಂತ ಬಂದಿದ್ಯಲ್ಲ, ಆ ಘಟನೆಯಿಂದ ನಿನಗೆ ವೈರಾಗ್ಯ ಆವರಿಸಿ ಈಗ ಮಾಡ್ತಾ ಇದ್ದೀಯ ಅಷ್ಟೇ, ಸನ್ಯಾಸಿ ಆಗ್ಬೇಕು ಅಂತ ಬಂದಿದ್ಯಲ್ಲ ಅಂತೇಳಿ ಗುರುಗಳು ಕೇಳಿದ್ರು ಅವರನ್ನ. ವಿರಕ್ತನಾದವನು ಎಲ್ಲ ಇದ್ದಾಗ್ಲೂ ಕೂಡ ಅದನ್ನ ತೂವು ಅಂತೇಳಿ ಉಗಿದು ಮತ್ತೆ ಅದರಿಂದ ಕಿಂಚಿತ್ತೂ ಕೂಡ ವಿಚಲಿತನಾಗದಂತ ಮನಸ್ಥಿತಿಯನ್ನ ಹೊಂದಿರ್ತಾನೆ. ಅಂತವನು ಮಾತ್ರ ಪ್ರಪಂಚದಿಂದ ಏನನ್ನೂ ಬಯಸೋದಿಲ್ಲ. ನಿನಗೆ ಅಂತ ಮನಸ್ಥಿತಿ ಇದೆಯೇ, ಯೋಚಿಸು ಅಂತೇಳಿ ಗುರುಗಳು ಅವನನ್ನ ಕೇಳ್ತಾರೆ. ಸುಟ್ಕೊಂಡು ಸತ್ತೋಗಿರ್ತಕ್ಕಂತ ಆ ನಿನ್ನ ಪತ್ನಿ ಈಗ ನಂಜನಗೂಡ್ನಲ್ಲಿ ಈಗ ನಾಯಿಯಾಗಿ ಹುಟ್ಟಿದಾಳೆ. ಅವಳದು ಬಿಳಿ ಬಣ್ಣ, ಬಾಲ ಮಾತ್ರ ಕಪ್ಪು. ಪ್ರತಿದಿನವೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದವನ್ನ ವಿತರಣೆ ಮಾಡುವಂತ ಸಮಯಕ್ಕೆ ಅವಳು ಬರ್ತಾಳೆ. ಆ ನಾಯಿಯನ್ನ ನಿನ್ನ ಮನೆ ಕರ್ಕೊಂಡು ಹೋಗಿ ಅದು ಸಾಯವರೆಗೂ ಕೂಡ ಅದರಲ್ಲಿ ಸೇವೆಯನ್ನ ಮಾಡಿ, ನಂತರ ನೀನು ಬಾ, ನಿನ್ನ ಮನಸ್ಸು ಪಕ್ವ ಆಗಿದ್ರೆ ನಿನಗೆ ನಾನು ಸನ್ಯಾಸ ದೀಕ್ಷೆಯನ್ನ ತಕೋ ಅಂತೇಳಿ ನಾನು ಹೇಳ್ತೇನೆ ಅಂತೇಳಿ ಗುರುಗಳು ಹೇಳ್ತಾರೆ. ಆದ್ರೆ ಸನ್ಯಾಸ ಸ್ವೀಕರಿಸಿದ ಮಾತ್ರಕ್ಕೆ ನಿನ್ನ ತಾಯಿ ನೊಂದ್ಕೊಂಡು ಹಿಂಸೆ ಅನುಭವಿಸಿದ್ರಲ್ಲ, ಅದರ ಪಾಪವನ್ನ ನೀನು ಅನುಭವಿಸ್ಲೇಬೇಕು. ಅದರ ಪಾಪ ನಿನ್ನನ್ನ ಕಾಡದೇ ಇರಲ್ಲ, ಅದು ಕಾಡ್ತದೆ. ಆದ್ರಿಂದ ಮೊದಲು ನಿನ್ನ ತಾಯಿ ಮನಸ್ಸನ್ನ ಸಂತೋಷಪಡಿಸು, ನಂತರ ಅವರ ಆಶೀರ್ವಾದನ ಪಡ್ಕೊಂಡು ಬಾ ಅಂತೇಳಿ ಗುರುಗಳು ಹೇಳಿ ಕಳ್ಸಿದ್ರು. ಸನ್ಯಾಸತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗುರುಗಳು ಹೇಳ್ತಾ ಇದ್ದಂಥದ್ದು, ಜಾತಕದಲ್ಲಿ ಸನ್ಯಾಸ ಯೋಗ ಇದೆ ಅಂತೇಳಿ ಸನ್ಯಾಸಿ ಆಗುವುದಲ್ಲ, ಅದರಿಂದ ನಂತರ ಯೋಗ ಭ್ರಷ್ಟ ಯೋಗ ಇದೆಯೇ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೇಕು, ಪರೀಕ್ಷೆ ಮಾಡಬೇಕು, ಗಮನಿಸ್ಬೇಕು ಅಂತ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಯೋಗ ಬರ್ತದೆ. ಅದು ಹೇಗೆ ಅಂದ್ರೆ, ಕೆಲವು ಗ್ರಹಗತಿಗಳು ತ್ರಿಕೋಣಾಕಾರದಲ್ಲಿ ಆಯಾ ಸ್ಥಾನಗಳಲ್ಲಿ ಇರುವಾಗ ಅದನ್ನ ಸನ್ಯಾಸ ಯೋಗ ಅಂತಾರೆ. ಇದು ಇದೆ ಎಂದ ಮಾತ್ರಕ್ಕೆ ಕಾವಿ ಬಟ್ಟಿಯನ್ನು ಹಾಕಿ ಸನ್ಯಾಸಿ ಆಗಬೇಕು ಅಂತೇನಿಲ್ಲ. ಆ ಗ್ರಹಗಳು ಆಯಾಯ ಮನೆಗಳಿರುವವರೆಗೂ ಕೂಡ ಆ ವ್ಯಕ್ತಿಯಲ್ಲಿ ಲೌಕಿಕ ಭಾವನೆ ಗುಪ್ತವಾಗಿರ್ತದೆ, ರಹಸ್ಯವಾಗಿರ್ತದೆ. ಆ ಕ್ಷಣದಲ್ಲಿ ಅಷ್ಟೇ ಆ ಗ್ರಹಗಳು ಆಯಾಯ ಮನೆಯಲ್ಲಿ ಇರುವಷ್ಟು ದಿನ ಅಷ್ಟೇ ಲೌಕಿಕ ಭಾವನೆ ಗುಪ್ತವಾಗಿರ್ತದೆ. ಲೌಕಿಕ ಭಾವನೆ ಪೂರ ಹೋಗಿರಲ್ಲ, ಗುಪ್ತವಾಗಿರ್ತದೆ. ಆ ಗ್ರಹಗಳು ಮುಂದೆ ಜಾಗವನ್ನ ಬದಲಾಯಿಸಿದಾಗ, ಸ್ಥಾನ ಪಲ್ಲಟವನ್ನು ಮಾಡಿದಾಗ ಇಂದಿನ ಚಾಳಿಯ ಮರುಕಳಿಸ್ತದೆ. ಅದಕ್ಕೆ ಇದನ್ನ ಕೆಲ ಮಹಾತ್ಮರು ಸಾಧನಾ ಯೋಗ ಅಂತಲೂ ಕರೀತಾರೆ. ಈ ಕಾಲದಲ್ಲಿ ಸಾಧಕನಿಗೆ ಸರಿಯಾದ ಮಾರ್ಗದರ್ಶಕರು ಇದ್ರೆ ಸುಲಭವಾಗಿ ಗುರಿಯನ್ನ ತಲುಪಬಹುದು ಅಂತ ಗುರುಗಳು ಹೇಳ್ತಾ ಇದ್ದಂಥದ್ದು. ಯಾವುದೇ ಸನ್ಯಾಸ ಯೋಗದ ಪ್ರಮಾಣ ಇಂತಿಷ್ಟು ದಿನ ಅಂತೇಳಿ ಇಂದಿನ ಋಷಿ ಮುನಿಗಳು ನಿಶ್ಚಯ ಮಾಡಿರ್ತಾರೆ. ಸನ್ಯಾಸ ಯೋಗದ ನಂತರ ಯಾರಿಗಾದ್ರೂ ಕೂಡ ಯೋಗ ಭ್ರಷ್ಟ ಸ್ಥಿತಿ ಅಥವಾ ಗುರು ಚಾಂಡಾಲ ಯೋಗ ಇದ್ರೆ ಆ ಕಾಲ ಮುಗಿದ ನಂತರ ಅವರು ದಿನಕ್ಕೆ 12,000 ಪ್ರಣವವನ್ನ ಹಾಗೂ ಶಿವ ಪಂಚಾಕ್ಷರಿ ಮಂತ್ರವನ್ನ ನಿಯಮದಿಂದ ಜಪಿಸಿದ್ದೆ ಹೋದಲ್ಲಿ ಅವರಿಗೆ ಕಾಮಾಂಧತೆ ಆವರಿಸ್ಬಿಡ್ತದೆ. ಹಾಗಾಗಲ್ಲಿ ಕಷ್ಟಪಟ್ಟು ಹಣ್ಣನ್ನ ಕೀಳ್ಬೇಕು ಅಂತೇಳಿ ಮರವನ್ನ ಹತ್ತಿ ಹಣ್ಣನ್ನ ಇನ್ನೇನೋ ಕಿತ್ಕೋಬೇಕು ಅನ್ನುವಂತ ಸಮಯದಲ್ಲಿ ಮರದಿಂದ ಜಾರಿ ಕೆಳಗಡೆ ಬಿದ್ದಂತಾಗ್ತದೆ. ಸನ್ಯಾಸಿ ಯೋಗ ಭ್ರಷ್ಟ ಆದ್ರೆ ಅವನೊಬ್ಬನೇ ಅಲ್ಲ, ಅವನ ಕುಲದವರೆಲ್ಲ ಅಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ ಅಂತ ಸನ್ಯಾಸಿ ಕುರಿತಾಗಿ ಗುರುನಾಥರು ಹೇಳ್ತಾ ಇದ್ದಂಥದ್ದು ವಿಚಾರಗಳು. ಅವಧೂತರು ಯಾರಾದ್ರೂ ಪಾದ ಪೂಜೆ ಮಾಡ್ಲಿಕ್ಕೆ ಬಂದ್ರೆ ಹೇಳ್ತಾ ಇದ್ದಂಥದ್ದು, ಪಾದ ಪೂಜೆಗಿಂತ ಪದ ಪೂಜೆ ಮುಖ್ಯ ಅಂತ. ಪಾದ ಪೂಜೆಗಿಂತ ಪದ ಪೂಜೆ ಮುಖ್ಯ. ಹಾಗಾಗಿ ಗುರುಗಳು ಹೇಳಿರುವಂತಹ ಉಪದೇಶಿಸಿರ್ತಕ್ಕಂತಹ ಕೆಲವು ನುಡಿಗಳನ್ನ ಈಗ ಹೇಳಿ
ಇವತ್ತಿನ ಸತ್ಸಂಗವನ್ನ ಇನ್ನು 30 ನಿಮಿಷ ಇದೆ, 1 ಅವರ್ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಇನ್ನೊಂದು 30 ನಿಮಿಷ ಅವ್ರು ಹೇಳ್ತಾ ಇದ್ದಂತಹ ತತ್ವಗಳನ್ನ ನಾವು ಹೇಳಿ ಇವತ್ತಿನ ಸತ್ಸಂಗವನ್ನ ಮುಗಿಸುವ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ವಾ ಎಲ್ರಿಗೂ? ಹಾ ಸರ್, ಕೇಳಿಸ್ತಿದೆ, ಹೇಳಿ. ತಂದೆ ತಾಯಿಯರ ಸ್ಥಾನ ಇದೆಯಲ್ಲ, ಅದು ಅತ್ಯುನ್ನತ. ಅದಕ್ಕೆ ಬೆಲೆಯನ್ನ ಕೊಡದೇ ಇರತಕ್ಕಂಥವನಿಗೆ ಎಲ್ಲಿಯೂ ಕೂಡ ಬೆಲೆ ಸಿಗಲ್ಲ. ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ಬೇಡ, ನೀನು ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ಬೇಡ. ಮನುಷ್ಯನ ಪ್ರೀತಿ ವಾತ್ಸಲ್ಯಕ್ಕಿಂತ ಪ್ರಾಣಿ ಪಕ್ಷಿಗಳ ಪ್ರೀತಿ ಇದೆಯಲ್ಲ, ವಾತ್ಸಲ್ಯ ಇದೆಯಲ್ಲ, ಅದು ಸತ್ಯವಾಗಿರ್ತಕ್ಕಂಥದ್ದು. ಅದೇ ಸತ್ಯ ಅನ್ನುವಂಥದ್ದು ಗುರುಗಳು ಹೇಳ್ತಾ ಇದ್ದಂಥದ್ದು. ಸರಳತೆಯನ್ನ ನೀನು ಇಷ್ಟಪಡು, ಸರಳತೆಯನ್ನ ನೀನು ಅಳವಡಿಸ್ಕೋ ಜೀವನದಲ್ಲಿ. ಸನ್ಮಾನ ಮಾಡಿರ್ತಕ್ಕಂಥವನೇ ಅವಮಾನವೂ ಮಾಡ್ತಾನೆ, ಎರಡನ್ನೂ ಕೂಡ ಈಶ್ವರನಿಗೆ ಅರ್ಪಿಸು. ಸನ್ಮಾನ ಮಾಡಿದಾಗ ಹಿಗ್ಬೇಡ, ಅವಮಾನ ಮಾಡಿದಾಗ ನೀನು ಕುಗ್ಬೇಡ, ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸು ಅಂತ ಗುರುಗಳು ಹೇಳ್ತಾ ಇದ್ರು. ನಿಂದು ಅಂತ ಏನ್ ಅನ್ಕೊಂಡಿದ್ಯಲ್ಲಪ್ಪ, ನಿಂದು ಅಂತ ಅನ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನ ನೀನು ಕಿತ್ತೋಗಿ, ನಿಂದು ಅಂದ್ಕೊಂಡು ಏನ್ ಅನ್ಕೊಂಡಿದ್ಯೋ ಎಲ್ಲವನ್ನ ಕಿತ್ತೊಗದಾಗ ಮಾತ್ರ ನಿನಗೆ ಗುರು ಸಿಗ್ತಾನೆ ಅಂತ. ನೀನ್ ಏನ್ ಮಾಡಿರ್ತೀಯೋ ಪಾಪ ಕರ್ಮಗಳನ್ನ, ನೀನ್ ಮಾಡಿರ್ತಕ್ಕಂತ ಪಾಪ ಕರ್ಮಗಳನ್ನ ಯಜ್ಞ ಯಾಗಾದಿಗಳಿಂದಲೇ ಕಳೆದುಕೊಳ್ಳೋದಾಗಿದ್ರೆ ಕೈಲಾಸ ವೈಕುಂಠ ಎಲ್ಲ ಶ್ರೀಮಂತರ ಸ್ವತ್ವಾಗಿರ್ತಿತ್ತು. ಹಾಗಾಗಿ ಕರ್ಮದ ಫಲದ ಮೇಲೆ ನಂಬಿಕೆ ನೀಡು, ಮಾಡುವಂತ ಕೆಲಸವನ್ನ, ಒಳ್ಳೆ ಕಾರ್ಯವನ್ನ ಮಾಡಿ ಈಶ್ವರನಿಗೆ ಅರ್ಪಿಸು ಅನ್ನುವಂಥದ್ದು ಗುರುನಾಥರು ಹೇಳ್ತಾ ಇದ್ದಂಥದ್ದು. ಭಗವಂತ ಎಲ್ಲರಲ್ಲೂ ಕೂಡ ಇದ್ದಾನೆ. ಸೃಷ್ಟಿಯ ಸಕಲ ಜೀವಿಗಳಲ್ಲೂ ಕೂಡ ಅವನೇ ತುಂಬಿಕೊಂಡಿದ್ದಾನೆ. ಈ ಪೂಜೆ ಗೌರವ ಏನಿದೆ ಇದು ನಿಮ್ಮ ಶರೀರಕ್ಕೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಅದ್ರೊಳಗಡೆ ಇರ್ತಕ್ಕಂಥ ಭಗವಂತನಿಗೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಭಿನ್ನವೆಣಿಸದಂತೆ, ಯಾರಲ್ಲೂ ಕೂಡ ಭಿನ್ನವಾಗಿ ನೋಡದಂತೆ ಎಲ್ಲರನ್ನೂ ಕೂಡ ಏಕವಾಗಿ ಕಾಣಬೇಕು. ಅದೇ ಅದ್ವೈತ ಅಂತ ಅದ್ವೈತದ ಬಗ್ಗೆ ಹೇಳ್ತಾ ಇದ್ರು. ಗುರು ಅಂದ್ರೆ ಕೇವಲ ಆಧ್ಯಾತ್ಮವೇ ಮಾತ್ರ ಅಲ್ಲ, ಆತ ಬದುಕಿನ ದಾರಿ ದೀಪ. ಜೀವನದಲ್ಲಿ ಬಸವಳಿದು ಬಂದಂತಹ ಭಕ್ತರ ಪಾಲಿಗೆ ಆತ ಸಂಜೀವನಿ ಆಗ್ಬೇಕು ಅಂತೇಳಿ ಗುರುಗಳ ಬಗ್ಗೆ ಹೇಳ್ತಾ ಇದ್ರು. ಎರಡಿಲ್ಲದಂತೆ ಬದುಕಬೇಕು ಅಂತ ಗುರುಗಳು ಆಗಾಗ ಹೇಳ್ತಾ ಇದ್ರು. ಎರಡಿಲ್ಲದಂತೆ ಬದುಕಯ್ಯ, ಕಣ್ಣೆರಡಿದ್ರು ಕೂಡ ನೋಟ ಒಂದೇ ಅಲ್ವೇನಯ್ಯ. ಹಾಗೇನೆ ಭಾವ ಭಿನ್ನತೆ ಬರದಂತೆ ಬದುಕಬೇಕು ಅಂತ. ಆಧ್ಯಾತ್ಮ ಅಂದ್ರೆ ಬರೀ ಮೂಗನ ಹಿಡ್ಕೊಂಡು ಕೂರ್ತಕ್ಕಂಥದ್ದಲ್ಲ. ಬದುಕಿನ ಕರ್ತವ್ಯಗಳನ್ನ ಅದೆಂತ ಅಡಚಣೆ ಬಂದ್ರು ಕೂಡ ಅವಮಾನಗಳನ್ನ ಲೆಕ್ಕಿಸದೆ ನಿಷ್ಕಾಮ ಭಾವದಿಂದ ಮಾಡ್ತಾ ಎಲ್ಲಾ ಭಾರವನ್ನ ಈಶ್ವರನಿಗೆ ಅರ್ಪಿಸಿ ನಡೀತಕ್ಕಂಥದ್ದೇ ನಿಜವಾಗಿರುವಂತ ಆಧ್ಯಾತ್ಮ ಅಂತ ಗುರುಗಳು ಹೇಳ್ತಾ ಇದ್ದಂಥದ್ದು. ಈ ರಾಗ ದ್ವೇಷ, ಈ ತಪ್ಪು ಒಪ್ಪು, ದುಃಖ ಸುಖ ಇವೆಲ್ಲವೂ ಕೂಡ ಮನಸ್ಸಿನ ಭಾವಗಳೇ, ಮನಸ್ಸಲ್ಲಿ ನಡೀತಕ್ಕಂತ ಒಂದು ಕ್ರಿಯೆಗಳೇ. ಇವುಗಳನ್ನ ಸಮಚಿತ್ತದಿಂದ ಸ್ವೀಕರಿಸ್ಬೇಕು. ಪಾಪ ಪುಣ್ಯಗಳನ್ನ ಮೀರಿ ಮುನ್ನಡಿಬೇಕು. ಆಗ ಈಶ್ವರ ನಮ್ಮ ಜೊತೆ ಇರ್ತಾನೆ, ನಮ್ಮ ಜೊತೆ ಬರ್ತಾನೆ ಅಂತ. ಮತ್ತೆ ಈ ಪ್ರಪಂಚದಲ್ಲಿ ಮನುಷ್ಯನಷ್ಟು ಕೆಟ್ಟ ಪ್ರಾಣಿ ಯಾವ್ದು ಬೇರೆ ಒಂದಿಲ್ಲ. ಹಾವಿಗೆ ಅಲ್ಲಲ್ಲಿ ಮಾತ್ರ ವಿಷ, ಆದ್ರೆ ಈ ನಾಯಿಗೆ ಜೊಲ್ಲಲ್ಲಿ ವಿಷ ಇದ್ರೆ ಮನುಷ್ಯನಿಗೆ ಮೈಯೆಲ್ಲ ವಿಷ ಅಂತ. ಅವನಿಗೆ ಕೃತಜ್ಞತೆ ಅಂತಕ್ಕಂಥದ್ದೇ ಇಲ್ಲ. ಆದ್ರೆ ಸಾಧನೆ ಮಾಡ್ಲಿಕ್ಕೆ ಈ ಜನ್ಮಕ್ಕಿಂತ ಶ್ರೇಷ್ಠ ಜನ್ಮ ಇನ್ನೊಂದಿಲ್ಲ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಇದ್ರು. ಇನ್ನ ಮಡಿ ಮೈಲಿಗೆಗೆ ವಿಚಾರಕ್ಕೆ ಗುರುಗಳು ಹೇಳ್ತಾ ಇದ್ದಂಥದ್ದು, ನಂಗೆಂತದ್ದಯ್ಯ ಮಡಿ ಮೈಲಿಗೆ, ಯಾವುದಯ್ಯ ಜಾತಿ, ಇನ್ನೊಂದು ವಿಚಾರಕ್ಕೆ ಹೋಗೋದೇ ಮೈಲಿಗೆ, ಇತರರ ವಿಚಾರಕ್ಕೆ ಹೋಗದೆ ಇರ್ತಕ್ಕಂಥದ್ದೇ ಮಡಿ. ಬರೀ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡಿದ್ರೆ ಸಾಲದು, ಮನಸ್ಸನ್ನ ಹದಗೊಳಿಸ್ಬೇಕು, ಶುದ್ಧಿಗೊಳಿಸ್ಬೇಕು ಅಂತ. ದೇಹಕ್ಕೆ ಸ್ನಾನ ಮಾಡ್ಕೊಂಡ್ರೆ ಸಾಲಲ್ಲ, ಸೂಕ್ಷ್ಮ ತನುವಿಗೆ ಸ್ನಾನ ಆಗಬೇಕು. ದೇಹವನ್ನ ಶುದ್ಧ ಮಾಡ್ಕೊಂಡ್ರೆ ಜನ ನಂಬೋದೇನೋ, ಆದ್ರೆ ಮನಸ್ಸನ್ನ ಶುದ್ಧಿ ಮಾಡ್ಕೊಂಡ್ರೆ ಭಗವಂತ ಮಾತ್ರ ನಂಬ್ತಾನೆ. ಹಾಗಾಗಿ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿ ಎನ್ನುವಂಥದ್ದು ಗುರುಗಳು ಹೇಳ್ತಾ ಇದ್ದಂಥದ್ದು. ಯಾವತ್ತೂ ಕೂಡ ನೆನ್ನೆ ಮತ್ತು ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲರೂ ಕೂಡ ಸದಾ ವರ್ತಮಾನದಲ್ಲಿರಿ. ಒಂದು ಕ್ಷಣವೂ ಕೂಡ ಮತ್ತೆ ಹಿಂತಿರುಗಿ ಬರಲ್ಲ. ಹಾಗಾಗಿ ಪ್ರತಿ ಗಳಿಗೆಯನ್ನು ಕೂಡ ನಿಷ್ಕಾಮ ಕರ್ಮದಲ್ಲಿ ಭಗವಂತನ ನಾಮ ಸ್ಮರಣೆಯಲ್ಲಿ ಕಳಿಬೇಕು ಅಂತ ಗುರುಗಳು ಹೇಳ್ತಾ ಇದ್ರು. ಮೂಲದಲ್ಲಿ ಎಲ್ಲ ಒಂದೇ, ಎಣದ ಬಾಯಿಗೆ ನೆನೆದಕ್ಕಿ, ದೇವರ ತಲೆಗೆ ಬಣ್ಣದಕ್ಕಿ ಅಂತ. ಎಲ್ಲೂ ಕೂಡ ಮೂಲದಲ್ಲಿ ಒಂದೇ, ಅಕ್ಕಿ. ಅದು ಮದುವೆಯಲ್ಲಿ ಅಕ್ಷತೆ ಆಗ್ತದೆ, ಅದನ್ನೇ ಅಕ್ಷತೆ ಮಾಡಿ ಅರ್ಶನ ಹಾಕ್ತಾ ಇದ್ರೆ ಅದು ಬರೀ ಖಾಲಿ ಅಕ್ಕಿ ಆಗ್ತದೆ. ಅದನ್ನೇ ಅನ್ನ ಮಾಡ್ಕೊಂಡ್ರೆ ಅನ್ನ ಆಗ್ತದೆ, ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿದ್ರೆ ಚಿತ್ರಾನ್ನ ಆಗ್ತದೆ, ಖಾಲಿ ಅನ್ನ ಹಾಕಿದ್ರೆ ಬರೀ ವೈಟ್ ರೈಸ್ ಆಗ್ತದೆ. ಹೀಗೆ ಅಕ್ಕಿ ಮೂಲದಲ್ಲಿ ಎಲ್ಲವೂ ಒಂದೇ ಕಣೆಯ ಅಂತ ಇದ್ರು. ಮನುಷ್ಯನಿಗೆ ಎಣಿಸಿದಷ್ಟು ಏನು ನಡೀಬಾರ್ದು, ಮನುಷ್ಯ ಏನ್ ಅನ್ಕಾತಾನೆ ಅದೇನು ಕೂಡ ನಡೀಬಾರ್ದು. ಎಲ್ಲವೂ ಕೂಡ ಅವನು ವಿರುದ್ಧವಾಗಿ ನಡಿಬೇಕು. ಆಗ ಮಾತ್ರ ಮನುಷ್ಯನಾಗ್ತಾನೆ, ಮನುಷ್ಯ ನಿಜ ಮನುಷ್ಯನಾಗ್ತಾನೆ ಅಂತ
ಹೇಳ್ತಾ ಇದ್ರು. ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅದರಲ್ಲಿ ಎಣ್ಣೆ ಸುರಿದ್ರೆ ಎಣ್ಣೆ ಮತ್ತು ನೀರು ಎಷ್ಟು ಸುಲಭವಾಗಿ ಹೊಂದ್ಕೊಂಡಿರುವಂತೆ ತೋರುವುದಿಲ್ವೋ, ಆದರೆ ಅದನ್ನ ಬಲು ಸುಲಭವಾಗಿ ಬೇರ್ಪಡಿಸ್ಬೋದು. ಹಾಗೆ ಜೀವನದಲ್ಲೂ ಕೂಡ ಬರ್ತಕ್ಕಂಥ ಎಲ್ಲಾ ಘಟನೆಗಳಿಗೂ ಕೂಡ ನಾವು ಅಂಟ್ಕೊಳ್ಳದೆ ಅಂತ ಇರ್ಬೇಕು. ಅದೇ ಸನ್ಯಾಸ ಅಂತ ಹೇಳ್ತಾ ಇದ್ರು. ಗುರುವಿನ ಕೃಪೆ ಆಗ್ಲಿಕ್ಕೆ ತಾಳ್ಮೆ ಇರಬೇಕು ನಮಗೆ ಅಂತ ಗುರುಗಳಾಗಾಗ ಹೇಳ್ತಾ ಇದ್ದಂಥದ್ದು. ಗುರುವಿನ ಕೃಪೆ ಆಗ್ಲಿಕ್ಕೆ ಕಾಯುವ ತಾಳ್ಮೆ ಇರಬೇಕು ಅಂತ. ಎಲ್ಲವೂ ಅವಂದಾಗಿರ್ಬೇಕು, ಅವಂದು ನಿಂದಾಗಿರ್ಬೇಕು. ಪ್ರತಿಯೊಂದು ಧ್ಯೇಯ, ಅಭಿಮಾನ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಉಪಕರಣ, ಪ್ರತಿಯೊಂದು ವಿಷಯ ಗುರುವಿಂದಾಗಿರ್ಬೇಕು ಅಂತ. ಎಲ್ಲವೂ ಅವನಿಚ್ಛೆ ಅಂತ ನಡಿಬೇಕು. ಆಗ ಮನುಷ್ಯ ಮೆರಿಯಲ್ಲ ಆಗ ಮನುಷ್ಯ ಅಂತ. ನಿಂದೆಲ್ಲ ಅವಂದಾಗಬೇಕು, ಅವಂದು ನಿಂದಾಗಬೇಕು ಅಂತ. ಗುರು ಅಂತಕ್ಕಂಥದ್ದು ಭಾವವೇ ವಿನಃ ದೇಹ ಅಲ್ಲ ಅಂತ. ಶುದ್ಧ ಭಾವ ಇರ್ತಕ್ಕಂಥ ಅವನು ಯಾವ ರೂಪದಲ್ಲಾದ್ರೂ ಬರ್ಬೋದು. ಅವನು ರೂಪಾತೀತ, ದೇಹಾತೀತ, ಸ್ವರೂಪಾತೀತ ಅಂತ. ವಿಚಾರಧಾರೆಗೆ ಮಾತ್ರ ಗುರು ಅಂದ್ರು, ದೇಹಕ್ಕೆ ಗುರು ಅಲ್ಲ. ಈ ಗುರುಗಳು ಆಗಾಗ ಹೇಳ್ತಾ ಇದ್ರು, ವಿಚಾರಧಾರೆಗೆ ಮಾತ್ರ ಗುರು ಅಂದ್ರು, ದೇಹಕ್ಕೆ ಗುರುವಲ್ಲ. ಗುರು ಎಂಬುದು ಭಾವ, ಅದೊಂದು ಭಾವ, ಶುದ್ಧ ಭಾವ ವಿನಃ ಅವನು ಯಾವ ರೂಪದಲ್ಲಾದ್ರೂ ಕೂಡ ಬರ್ಬೋದು. ಅವನಿಗೆ ರೂಪ ಇಲ್ಲ, ಅವನಿಗೆ ದೇಹ ಇಲ್ಲ, ಅವನಿಗೆ ಸ್ವರೂಪ ಇಲ್ಲ. ಅವನು ರೂಪವನ್ನ ಮೀರಿದವನು ರೂಪಾತೀತ, ದೇಹವನ್ನ ಮೀರಿದವನು ದೇಹಾತೀತ, ಸ್ವರೂಪವನ್ನ ಮೀರಿದವನು ಸ್ವರೂಪಾತೀತ. ಗುರು ತನ್ನ ನಂಬಿರ್ತಕ್ಕಂಥ ಭಕ್ತರನ್ನ ಉದ್ಧರಿಸ್ಲಿಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವನು. ಅದು ಅವನ ಸದ್ಗುರುವಿನ ವಿಶೇಷತೆ ಎನ್ನುವಂಥದ್ದು. ಗುರು ಕೇವಲ ಅಕ್ಷರಗಳ ಜೋಡಣೆ ಅಲ್ಲ. ಅಜ್ಞಾನ ಅಂತಕ್ಕಂಥ ಕತ್ತಲೆ ಏನಿದೆ, ಆ ಅಜ್ಞಾನ ಅನ್ನುವಂಥ ಕತ್ತಲೆಯಿಂದ ಜ್ಞಾನ ಅನ್ನುವಂಥ ಬೆಳಕಿನಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನೇ ಗುರು ಅಂತ. ಗುರು ಅಂದ್ರೆ ಜಗತ್ತು, ಗುರು ಅಂದ್ರೆ ಸರ್ವಸ್ವ. ನಾನು ಅನ್ನುವಂಥ ಅಹಂ ಏನಿದೆ, ಅಹಂಭಾವವನ್ನ ಬದಿಗೊತ್ತಿ ಸಂಪೂರ್ಣ ಶರಣಾದ್ರೆ ಅವನ ಅನುಗ್ರಹವನ್ನ ಪಡಿಬಹುದು. ನಾನು ಅನ್ನುವಂಥದ್ದು ಬಿಟ್ರೆ ಮಾತ್ರ ಗುರು ಸಿಗ್ತಾನೆ ಅಂತ ಗುರುಗಳು ಹೇಳ್ತಾ ಇದ್ದಂತು. ಗುರುವೆಂಬ ದೇಹ ಎಷ್ಟು ಬಾರಿ ನೋಡಿದ್ರು ಕೂಡ ನಮ್ಮೊಳಗಡೆ ಇರ್ತಕ್ಕಂಥ ನಾವು ಬದಲಾಗದ ಮೇಲೆ ಏನು ಉಪಯೋಗ? ಅವ್ರ ಮನಸ್ಸಿಗೆ ಬಂದ್ರೆ ಸಾಕು, ಅದುವೇ ಭಾಗ್ಯ, ಅದೇ ಜ್ಞಾನಸ್ಥಾನ. ಹಾಗಾಗಿ ಗುರು ಅಂತಕ್ಕಂಥವನನ್ನ ನೋಡ್ಲಿಕ್ಕೆ ಗುರುಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ತಲೆಯನ್ನ ಕಾಲಿ ಇಟ್ಕೊಂಡು ಹೋಗಿ, ನಿಮ್ಮ ತಲೆಯನ್ನ ತುಂಬ್ಕೊಂಡು ವಿಚಾರಗಳನ್ನ ತುಂಬ್ಕೊಂಡು ಗೊಂದಲದಲ್ಲಿ ಹೋಗಬೇಡಿ. ಇದರಿಂದ ಗುರುಗಳು ಹೇಳ್ತಕ್ಕಂಥದ್ದು ಯಾವುದು ಕೂಡ ನಿಮ್ ತಲೆಗೆ ಬರಲ್ಲ. ಹಾಗಾಗಿ ಗುರು ಸಾನ್ನಿಧ್ಯಕ್ಕೆ ಹೋಗ್ಬೇಕಾದ್ರೆ, ಗುರುವಿನ ಸಮೀಪಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ವಿಚಾರಗಳೆಲ್ಲವನ್ನ ತೆಗೆದು ನಿಮ್ಮ ಮನೆಯಲ್ಲೇ ಇಟ್ಟು ಬರೀ ಖಾಲಿ ತಲೆಯಲ್ಲಿ ಹೋಗಿ, ಆಗ ಗುರು ಏನ್ ಹೇಳ್ತಾನೆ ಅದನ್ನ ನಿಮ್ಮ ತಲೆಗೆ ಹಾಕೊಂಡು ಬನ್ನಿ ಅಂತ ಗುರುಗಳು ಹೇಳ್ತಾ ಇದ್ದಂಥದ್ದು. ಅರಿವು ಅಂತಕ್ಕಂಥ ಜ್ಞಾನದಿಂದ ಇದ್ದಿಲು ಅನ್ನುವಂಥ ಬೆಂಕಿಯನ್ನ ಹಚ್ಚಿ ಜ್ಞಾನದ ದೀಪವನ್ನ ಬೆಳಗು, ಅಂದ್ರೆ ಜ್ಞಾನಾನಂದನಾಗು ಅಂತ ಅವ್ರು ಹೇಳ್ತಾ ಇದ್ದಂಥದ್ದು. ಈಶ್ವರ ಅಂದ್ರೆ ಗುರುಗಳು ಹೇಳ್ತಾ ಇದ್ದಂಥದ್ದು ಈಶಾ ಪ್ಲಸ್ ವರ. ಈಶಾ ಪ್ಲಸ್ ವರ ಈಶ್ವರ ಅಂದ್ರೆ ಬೇಡಿದ್ದನ್ನ ನೀಡುವಾತ ಈಶ್ವರ. ಸದಾ ಅವನ ಸೇವೆಯಲ್ಲಿರು, ಕರ್ತವ್ಯದಲ್ಲಿ ನಿರತನಾಗು. ಅವನನ್ನ ಏನು ಕೇಳ್ಬೇಡ, ಎಲ್ಲವನ್ನು ಅವನೇ ಕೊಡ್ತಾನೆ. ನೀನೇನು ಕೇಳ್ಬೇಡ, ಸದಾ ಅವನನ್ನ ಸ್ಮರಣೆ ಮಾಡು ಸಾಕು. ಏನ್ ಕೊಡ್ಬೇಕೋ, ಯಾವ ಕಾಲಕ್ಕೆ ಏನನ್ನ ಕೊಡ್ಬೇಕೋ ಅವನೇ ಕೊಡ್ತಾನೆ ಅಂತ ಇದ್ರು. ಗುರು ಕಾಯ್ಲೇಬೇಕು ಗುರು. ಒಂದ್ಸಾರಿ ಶಿಷ್ಯರು ಗುರು ಅಂತೇಳಿ ಒಪ್ಪಿ ನಮಸ್ಕರಿಸಿ ಗುರುವಿನ ಮೇಲೆ ಭಾರ ಹಾಕಿದ ಮೇಲೆ ಶಿಷ್ಯನನ್ನ ಕಾಯ್ತಕ್ಕಂಥದ್ದೇ ಗುರುವಿನ ಕೆಲಸ. ಕಾಯೋದು ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವನ ಕರ್ತವ್ಯ. ಕಾಯ್ತಾನೆ, ಅವನು ರಕ್ಷಣೆ ಮಾಡ್ತಾನೆ ಅಂತ. ಒಂದು ಬಾರಿ ಶುದ್ಧ ಮನಸ್ಸಿನಿಂದ ಗುರು ಅಂತೇಳಿ ಕರೆದ್ರೆ ನಿಮ್ಮ ಭಾರ ಎಲ್ಲವನ್ನೂ ಕೂಡ ಗುರು ಒತ್ಕೋತಾನೆ, ನಿಮ್ಮ ಭಾರ ಅವನು ಒತ್ಕೋತಾನೆ ಅಂತ. ಗುರುವಿಗೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದು ಇಲ್ಲ. ಅವನು ಕಾಲಾತೀತ, ಅವನು ಸಮಯಾತೀತ, ಅವನು ದೇಶಾತೀತ. ಸೃಷ್ಟಿಯ ಪರಮ ರಹಸ್ಯ ಎಲ್ಲವೂ ಕೂಡ ಒಬ್ಬ ಸಮರ್ಥ ಗುರುವಿನ ಅಧೀನದಲ್ಲಿರ್ತದೆ. ಇಂದ್ರಾದಿ ದೇವತೆಗಳು ಕೂಡ ಒಂದು ಗುರುವಿನ ಒಂದು ಮಾತನ್ನ ಈಡೇರಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ, ಸಮರ್ಥ ಗುರುವಿನ ಮಾತನ್ನ ಈಡೇರಿಸ್ಲಿಕ್ಕೆ. ಹಾಗಾಗಿ ಗುರುವಿಗೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಗುರುವಿನ ಅರಿವಿಗೆ ಬರದೇ ಇರ್ತಕ್ಕಂಥ ವಿಚಾರಗಳು ತ್ರಿಲೋಕದಲ್ಲಿ ಯಾವ ಲೋಕದಲ್ಲೂ ಕೂಡ ಇಲ್ಲ. ಎಲ್ಲವೂ ಕೂಡ ಗುರುವಿಗೆ ಗೊತ್ತಿರ್ತದೆ. ಅವನು ಪರೀಕ್ಷೆ ಮಾಡ್ತಾನೆ, ಯಾವ ಕಾಲದಲ್ಲಿ ಏನ್ ಕೊಡ್ಬೇಕೋ ಆ ಕಾಲದಲ್ಲಿ ಗುರು ಕೊಡ್ತಾನೆ. ಹಾಗಾಗಿ ಗುರುವಿನ ಮೇಲೆ ಅಪನಂಬಿಕೆ ಬರಬಾರ್ದು. ಗುರು ಅಂತ ಕರಿಬೇಕಾದ್ರೆ ಪರೀಕ್ಷೆ ಮಾಡಿ ನೀನು ಒಪ್ಕೋ ಗುರು ಅಂತ. ಆದ್ರೆ ಗುರು ಅಂತೇಳಿ ಪರೀಕ್ಷೆ ಮಾಡಿ ಒಪ್ಕೊಂಡ ಮೇಲೆ ಅವನನ್ನ ಪರೀಕ್ಷೆ ಮಾಡೋ ಅಧಿಕಾರ ನಿನಗಿಲ್ಲಪ್ಪ. ನೀನು ಒಪ್ಕೋಬೇಕಾದ್ರೆ ಒಪ್ಕೊಳ್ಳಿಕ್ಕೆ ಮೊದಲೇ ಪರೀಕ್ಷೆ ಮಾಡು. ಆದ್ರೆ ಗುರು ಅಂತೇಳಿ ನೀನು ಒಂದ್ಸಾರಿ ಒಪ್ಕೊಂಡೆ ಅಂತಾದ್ರೆ
ಗುರು ಏನ್ ಹೇಳ್ತಾನೆ ಅದನ್ನ ಮಾಡ್ಬೇಕು, ನಂತರ ನೀನು ಪರೀಕ್ಷೆ ಮಾಡೋಂಗಿಲ್ಲ ಅಂತೇಳಿ ಗುರುನಾಥರು ಆಗಾಗ ಹೇಳ್ತಾ ಇದ್ರು. ಗುರು ಅಂತಕ್ಕಂಥದ್ದು ಒಂದು ಖಜಾನೆ, ಆ ಖಜಾನೆ ಕೀಲಿ ಕೈ ಸದಾ ನಿಮ್ದಾಗಿಸ್ಕೋಬೇಕು, ಆ ಕೀಲಿ ಕೈಯನ್ನ ನಿಮ್ದಾಗಿಸ್ಕೋಬೇಕು ಅಂತ ಇದ್ರು. ಗುರು ಗೌಪ್ಯ, ಈ ಆಂತರ್ಯದ ದರ್ಶನ ಕೇವಲ ದರ್ಶನಕ್ಕಷ್ಟೇ ವಿನಃ ಇದು ಪ್ರದರ್ಶನಕ್ಕಲ್ಲಪ್ಪ, ಪ್ರಚಾರಕ್ಕಲ್ಲಪ್ಪ ಅಂತ ಇದ್ರು. ಗುರು ಮಾತಾಡ್ಲೇಬೇಕು ಅಂತೇನಿಲ್ಲ. ಗುರು ಮಾತಾಡೇ ನಿಮ್ಮ ಕಷ್ಟವನ್ನ ಅಥವಾ ನಿಮಗೆ ದೀಕ್ಷೆ ಕೊಡಬೇಕು ಅಥವಾ ನಿಮಗೆ ಮಾತಾಡ್ಲೇಬೇಕು ಅಂತೇನಿಲ್ಲ. ದೃಷ್ಟಿ ಮಾತ್ರದಿಂದಲೇ ಏನ್ ಬೇಕಾದ್ರೂ ನೀಡಬಲ್ಲಂತ ಅನಂತ ಶಕ್ತಿ ಗುರುವಿಗಿದೆ ಅಂತ ಅನಂತ ಶಕ್ತಿ ಆಯ್ತು. ಎಲ್ಲವೂ ನೀನೇ ಆಗಿ ಯಾವುದು ಕೂಡ ನೀನಲ್ಲವಾಗಿ ಇರ್ತಕ್ಕಂಥದ್ದೇನಿದೆ ಅದೇ ನಿಜವಾಗಿರ್ತಕ್ಕಂಥ ಗುರುತ್ವ ಅಂತ ಇದ್ರು. ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರನೂ ಕಾಯಬಲ್ಲ. ಹಾಗಾಗಿ ದೇವರೇನಾದ್ರೂ ಮುನಿಸ್ಕೊಂಡ್ರೆ ಗುರು ಆಗಿರ್ತಕ್ಕಂಥವನು ಕಾಯ್ತಾನೆ, ಗುರು ಮುನಿಸ್ಕೊಂಡ್ರೆ ದೇವರು ಕೂಡ ಕಾಪಾಡ್ಲಾರ ಅಂತೇಳಿ ಹೇಳ್ತಾ ಇದ್ರು. ಎಷ್ಟೇ ಬಲ್ಲವರಾದ್ರೂ ಕೂಡ ಹೂವಿನಂತ ಮೃದು ಸ್ವಭಾವನ ಹೊಂದಿರಬೇಕು. ಸದಾ ತಾನು ಆನಂದದಿಂದ ಇದ್ದು ಬೇರೆಯವ್ರಿಗೂ ಕೂಡ ಆನಂದದಿಂದ ಇರಿಸ್ಬೇಕು. ಇದೇ ನಿಜವಾಗಿರ್ತಕ್ಕಂಥ ಸಾಧನೆ ಅಂತ ಇದ್ರು. ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ಗುರು ಕೃಪೆ ಮಾತ್ರ ಸಾಧ್ಯ. ಗುರು ಕೃಪೆಯಿಂದ ಮಾತ್ರ ಸಾಧ್ಯ. ಗುರು ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಸಾರ್ಥಕ ಪಡಿಸ್ಕೊಳ್ಳಿಕ್ಕೆ ಅಸಾಧ್ಯ ಅಂತೇಳಿ ಗುರುನಾಥರು ಹೇಳ್ತಾ ಇದ್ರು. ಪ್ರಕೃತಿಯನ್ನ ನೋಡು, ಪ್ರಕೃತಿಯನ್ನ ನೋಡ್ತಾ ಪ್ರಪಂಚವನ್ನ ಅಭ್ಯಾಸ ಮಾಡು. ಪ್ರಕೃತಿಯ ಮುಂದೆ ಮನುಷ್ಯ ಒಂದು ಅಣುವಾಗಿ ತೋರ್ತಾನೆ. ಪ್ರಕೃತಿಯನ್ನ ನೋಡಿ ಅದರ ಕಲ್ಪನೆಯನ್ನ ಮಾಡ್ಕೊಳ್ತಾ ಮನುಷ್ಯನ ಅಹಂಭಾವ ತಾನಾಗಿ ಕರಗಬೇಕು ಅಂತೇಳಿ ಗುರುನಾಥರು ಹೇಳ್ತಾ ಇದ್ರು. ಸಂಸಾರದಲ್ಲಿ ನಿನ್ನ ಕರ್ತವ್ಯದಿಂದ ವಿಮುಖ ಆಗ್ತಕ್ಕಂಥದ್ದು ಸನ್ಯಾಸ ಅಲ್ಲ. ಸಂಸಾರದಲ್ಲಿ ಇದ್ಕೊಂಡು ನಿನ್ನ ಕರ್ತವ್ಯಗಳನ್ನ ನಿಷ್ಠೆಯಿಂದ ಮಾಡ್ತಾ ಪ್ರಾಮಾಣಿಕತೆಯಿಂದ ಮಾಡ್ತಾ ಫಲಾಫಲಗಳನ್ನ ಭಗವಂತನಿಗೆ ಸಮರ್ಪಿಸಿ ಬದುಕ್ತಕ್ಕಂಥದ್ದೇನಿದೆ ಅದೇ ನಿಜವಾಗಿರುವಂತ ಸನ್ಯಾಸ. ಹೇಗೆ ಕಮಲದ ಕೆಸರಿನಲ್ಲಿ ಕಮಲ ಹುಟ್ಟಿದ್ರು ಕೂಡ, ಕೆಸರಲ್ಲಿ ಕಮಲ ಹುಟ್ಟಿದ್ರು ಕೂಡ ಆ ಕೆಸರಿನ ಒಂದಿಂಚು ಕೂಡ ಒಂದ್ ಹನಿಯು ಕೂಡ ಅಂಟಿಸ್ಕೊಳ್ದಂತೆ, ಕೆಸರಿನಿಗೆ ಅಂಟಿಸ್ಕೊಳ್ದಂತೆ ಇರ್ತಕ್ಕಂಥದ್ಯೋ ಹಾಗೆ ಜೀವನ ಅಂತೇಳಿ ಗುರು ಹೇಳ್ತಾ ಇದ್ರು. ಅರಿತು ಮರೆತು ಒಮ್ಮೆ ಗುರು ಅಂತೇಳಿ ನೆನೆದ್ರು ಗುರುತಿಟ್ಟು ಅವರಿಗೆ ಪರತತ್ವವನ್ನ ತೋರ್ತಕ್ಕಂಥವನು ಸದ್ಗುರು. 1000 ಮಾತೃ ಪ್ರೇಮವನ್ನ ಒಬ್ಬ ಗುರು ಕೊಡ್ತಾನೆ ಅಂತ ಗುರುಗಳು ಹೇಳ್ತಾ ಇದ್ದದ್ದು. ಇದು ತುಂಬಾ ಅರ್ಥಗರ್ಭಿತವಾಗಿರುವಂಥದ್ದು. 1000 ತಾಯಿಯ ಪ್ರೇಮವನ್ನ 1000 ತಾಯಿ ಪ್ರೇಮ ಏನ್ ಕೊಡ್ತಾಳೆ, ಆ 1000 ತಾಯಂದ್ರು ಕೊಡುವಂತ ಪ್ರೇಮವನ್ನ ಒಬ್ಬ ಸದ್ಗುರು ಕೊಡ್ತಾನೆ ಅಂದ್ರೆ ಆ ಸದ್ಗುರುವಿನ ಮಾತೃ ವಾತ್ಸಲ್ಯ ಎಂತದ್ದು, ಅವರ ಕರುಣೆ ಎಂತದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಗುರು ಅಂದ್ರೆ ಬೆಂಕಿ. ಆ ಬೆಂಕಿಯನ್ನ ಆ ಪದವನ್ನ ಬಳಸಬೇಕಾದ್ರೂ ಕೂಡ ಜಾಗೃತವಾಗಿರ್ಬೇಕು. ಆ ಪದವನ್ನ ನಿಮ್ಮಿಚ್ಛೆಯಂತೆ ಹಗುರವಾಗಿ ಬಳಸಬೇಡಿ ಅಂತೇಳಿ ಗುರುನಾಥರು ಆಗಾಗ ಹೇಳ್ತಾ ಇದ್ರು. ಇನ್ನು ಅವಧೂತರಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ, ನೀತಿ ನಿಯಮಗಳಿಲ್ಲ. ಇಡೀ ಪ್ರಕೃತಿಯೇ ಅವರ ವಶದಲ್ಲಿ ಇರ್ತದೆ. ಆನೆ ನಡೆದಿದ್ದೆ ದಾರಿಯಂತೆ ಅವಧೂತರ ಜೀವನ ಇರ್ತದೆ ಅಂತೇಳಿ ಅವಧೂತರ ಬಗ್ಗೆ ಹೇಳ್ತಾ ಇದ್ರು. ಸಾಧನೆ ಅಂದ್ರೆ ಎಂತಲೂ ಇಲ್ಲ, ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ ಗುರುವನ್ನೇ ಕಾಣಬೇಕು. ಏನ್ ಮಾಡ್ತೀರಿ, ಯಾವ ಕೆಲಸವನ್ನ ಮಾಡ್ತೀರಿ, ಆ ಎಲ್ಲಾ ಕಾರ್ಯದಲ್ಲೂ ಕೂಡ ಎಲ್ಲಾ ಕೆಲಸದಲ್ಲೂ ಕೂಡ ಗುರುವನ್ನೇ ಕಾಣ್ತೊಡಗು. ಆಗ ಪ್ರತಿ ಕೆಲಸದಲ್ಲೂ ಕೂಡ ಶ್ರದ್ಧೆ, ನಿಷ್ಠೆ, ಪರಿಪೂರ್ಣತೆ ಸಾಧ್ಯ ಆಗ್ತದೆ. ಹಾಗೂ ನಮ್ಮ ಮನಸ್ಸೇನಾಗ್ತದೆ, ಆ ಮನಸ್ಸಲ್ಲಿರ್ತಕ್ಕಂಥ ದುರಾಲೋಚನೆಗಳು ದೂರ ಹೋಗ್ತದೆ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕ್ಲೇಶಗಳು ದೂರ ಹೋಗ್ತದೆ. ಜಗತ್ತಿನಲ್ಲಿ ನಡೀತಕ್ಕಂಥದ್ದೆಲ್ಲವನ್ನೂ ಕೂಡ ಅದು ಒಳ್ಳೇದಾದ್ರೂ ನಡೀಲಿ, ಕೆಟ್ಟದಾದ್ರೂ ನಡೀಲಿ, ಏನೇ ನಡೆದ್ರೂ ಕೂಡ ಅವೆರಡನ್ನು ಕೂಡ ಆನಂದದಿಂದ ಅನುಭವಿಸ್ಬೇಕು ಅಂತೇಳಿ ತಿಳ್ಕೊಂಡ್ರೆ ಸಾಧನೆ ಸುಲಭ ಆಗುತ್ತೆ, ಜೊತೆಗೆ ಆನಂದವೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಗುರುವಿನ ಅಣತಿ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಕೂಡ ಅಲಗಾಡಲ್ಲ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಎಲ್ಲವೂ ಕೂಡ ಅವನಿಚ್ಛೆಯಂತೆ ಬಂದಿರ್ತಕ್ಕಂಥದ್ದು, ಅವನ ಅಣತಿಯಂತೆ ಬಂದಿರ್ತಕ್ಕಂಥದ್ದು, ನಡೀತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅವನ ಸಂಕಲ್ಪದಂತೆ ನಡೀತಾ ಇದೆ. ಹಾಗಾಗಿ ಕಷ್ಟ ಸಮಸ್ಯೆಗಳು ಒಳ್ಳೆ ಕಾರಣಕ್ಕಾಗಿ ಬಂದಿದೆ ಅಂತೇಳಿ ನೀನ್ ತಿಳ್ಕೊಂಡು ಮುಂದೆ ನೀನು ಈಶ್ವರನ ಮೇಲೆ ಭಾರ ಹಾಕಿ ನಡಿ, ಮುಂದೆ ನಿನಗೇನು ಒಳ್ಳೇದಾಗ್ಬೇಕು ಅದಾಗ್ತದೆ ಅಂತೇಳಿ ಗುರುಗಳು ಹೇಳ್ತಾ ಇದ್ದಂಥದ್ದು. ಪರಮ ಲೌಕಿಕರಾಗಿರ್ತಕ್ಕಂಥ ನಮಗೂ ಕೂಡ ಗುರುತತ್ವ ಅಂದ್ರೆ ಏನು ಅಂತೇಳಿ ತಿಳಿದಿದ್ರು ಕೂಡ ನಮ್ಮ ಸಮಸ್ಯೆಯ ಪರಿಹಾರವನ್ನ ಕೇಳಲಿಕ್ಕೆ ಹೋದಾಗ ಗುರುಗಳ ಹತ್ರ ಹೋದ್ರೆ ನಮಗ್ ಸಿಗ್ತಕ್ಕಂಥದ್ದು ಜನ್ಮಾಂತರಗಳಿಗೆ ಸಾಕಾಗುವಷ್ಟು ಅಭಯ ಹಾಗೂ ಅದನ್ನ ಮೀರಿರ್ತಕ್ಕಂಥ ಆತ್ಮೀಯತೆಯನ್ನ
ಕೊಡ್ತಾ ಇದ್ರು. ಮತ್ತೆ ಗುರುವೇ ವಾಕ್ಯ ಪ್ರಮಾಣ, ಗುರುವೇ ವಾಕ್ಯ ಪ್ರಮಾಣ ಅಂತ, ಗುರು ವಾಕ್ಯ ಪ್ರಮಾಣ ಅಂತೇಳಿ ತಿಳ್ಕೊಬೇಕು ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಗುರುಗಳು ಏನ್ ಹೇಳ್ತಾರೆ ಅದು ಅದೇ ಪ್ರಮಾಣ. ಆದ್ರೆ ಗುರುಗಳು ಹೇಳುವಂಥದ್ದು, ನಡೆಯುವಂಥದ್ದು ಭಕ್ತನ ಕರ್ಮಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅಂತ. ಗುರುಗಳು ಏನ್ ಹೇಳ್ತಾರೆ ಅದೇ ವಾಕ್ಯ, ಏನ್ ವಾಕ್ಯ ನುಡಿತಾರೋ ಅವರ ಬಾಯಿಂದ ಏನು ಬರ್ತದೋ ಅದೇ ಪ್ರಮಾಣ. ಆದ್ರೆ ಅದು ನಡೆಯುವಂಥದ್ದು, ನೆರವೇರುವಂಥದ್ದು ಭಕ್ತನ ಕರ್ಮಕ್ಕೆ ಅನುಸಾರವಾಗಿ ನಡೀತದೆ ಅಂತೇಳಿ. ಮತ್ತೆ ಪಾದುಕೆ ನೀಡ್ತಕ್ಕಂಥದ್ದು, ಜೊತೆಗೆ ಪಾದುಕೆ ಪೂಜೆಯನ್ನ ಮಾಡಿಸ್ತಕ್ಕಂಥ ಉದ್ದೇಶ ಏನು ಅನ್ನೋ ಬಗ್ಗೆ ಗುರುಗಳು ಹೇಳ್ತಾ ಇದ್ದಂಥದ್ದು, ನೀನು ಸಣ್ಣವನಾಗು, ಪಾದುಕಿಯಾಗು, ಸದಾ ವಿನೀತ ಭಾವದಿಂದ ಇರು ಅಂತೇಳಿ ಗುರುಪಾದಿಕೆ ಪೂಜೆ ಮಾಡಿಸ್ತಕ್ಕಂಥದ್ದು, ಪಾದಿಕೆ ನೀಡ್ತಕ್ಕಂಥದ್ದು ಅದರ ಹಿಂದಿನ ಉದ್ದೇಶ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಮರೆಯಬೇಡ, ಮುರಿಯಬೇಡ, ಮೆರೆಯಬೇಡ ಅಂತ. ಮರೆಯಬೇಡ ಅಂದ್ರೆ ನಿನಗೆ ಸಹಾಯ ಮಾಡಿರ್ತಕ್ಕಂಥವ್ರನ್ನ ಮರಿಬೇಡ, ಮುರಿಬೇಡ ಅಂದ್ರೆ ಬೇರೆಯವರ ಸಂಬಂಧಗಳನ್ನ ಮುರಿಬೇಡ, ಮೆರೆಯಬೇಡ ಅಂದ್ರೆ ಭಗವಂತ ಎಲ್ಲವನ್ನು ಕೊಟ್ಟಾಗ, ಎಲ್ಲಾ ಗುಣಗಳನ್ನು ಕೂಡ ಕೊಟ್ಟಾಗ, ಎಲ್ಲಾ ಜಾತಿ ಮತ ಅಂತಸ್ತುಗಳನ್ನ ಮೀರಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಇಟ್ಕೊಂಡು ನನಗೆ ನನ್ನಲ್ಲಿ ಜಾಸ್ತಿ ಇದೆ ಅಂತೇಳಿ ಯಾವುದನ್ನು ಕೂಡ ತಲೆಗೆ ಹಾಕೊಂಡು ಮೆರಿಬೇಡ ಅಂತೇಳಿ ಗುರುಗಳು ಹೇಳ್ತಾ ಇದ್ದಂಥದ್ದು. ಗುರು ಒಬ್ಬ ಅನಂತ ಸಂಸಾರಿ, ಆತ ಕರುಣಾಸಾಗರ. ಹೀಗಿದ್ರೂ ಕೂಡ ಪ್ರಾಪಂಚಿಕ ವ್ಯವಹಾರದಲ್ಲಿ ಪಕ್ಕ ಲೆಕ್ಕಾಚಾರಿ, ಒಂದಾಣಿ ಬಿಡನು ಒಂದಾಣಿ ಕೊಡಲಾರನು ಅಂತೇಳಿ ಗುರುಗಳು ಹೇಳ್ತಾ ಇದ್ದಂಥದ್ದು. ಗುರು ಕರುಣಾ ಸಮುದ್ರ, ಅವನ ಪ್ರೀತಿ ಅನನ್ಯ, ಆತ ಎಂದಿಗೂ ಕೂಡ ಕರುಣಾಮಯಿ. ಗುರು ಇದ್ದವನಿಗೆ ಗುರಿ ಕಾಣ್ತದೆ. ಗುರು ಇಲ್ದೇ ಇದ್ರೂ ಕೂಡ, ಗುರು ಇಲ್ದೇ ಇದ್ರೆ ಬೇರೆಲ್ಲ ಇದ್ರೂ ಕೂಡ ಅವನ ಜೀವನ ವ್ಯರ್ಥ ಆಗ್ತದೆ, ವ್ಯರ್ಥ ಜೀವನ. ಹಾಗಾಗಿ ಗುರು ಇದ್ರೆ ಗುರಿ ಕಾಣ್ತದೆ, ಗುರು ಇದ್ದವನಿಗೆ ಮಾತ್ರ ಗುರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಎನ್ನುವಂಥದ್ದು. ಗುರು ಒಂದು ಜೀವನಾನುಭವ, ಭಕ್ತರ ರಕ್ಷಣೆಗೆ ಸದ್ಗುರುವೇ ಕಾರಣ. ಇದುವೇ ಗುರು ಲಕ್ಷಣ ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಗುರು ಅಂದ್ರೆ ಸಂಪೂರ್ಣ ಅಂತ, ಅವನಲ್ಲಿ ಇಲ್ಲದ್ದು ಯಾವುದೂ ಇಲ್ಲ, ಹಾಗೆ ಅವನಲ್ಲಿ ಕೊಡಲಿಕ್ಕೆ ಆಗದೆ ಇರುವಂತದ್ದು ಕೂಡ ಯಾವುದೂ ಇಲ್ಲ. ಅವನಲ್ಲಿ ಎಲ್ಲವೂ ಕೂಡ ಇದೆ, ಆದ್ರೆ ಏನನ್ನ ಕೇಳಬೇಕು, ಏನನ್ನ ಕೇಳಬಾರ್ದು ಅನ್ನುವಂಥದ್ದು ನಮಗೆ ಬಿಟ್ಟಿರುವಂಥದ್ದು. ಏನನ್ನ ಕೇಳಬೇಕು ಗುರುವಿನಲ್ಲಿ, ಏನನ್ನ ಕೇಳಬಾರ್ದು ಅನ್ನುವಂಥದ್ದು. ಸದ್ಗುರು ಕೈ ಹಿಡಿದಿರ್ತಕ್ಕಂಥವನು ನಗ್ತಾನೆ, ಸದ್ಗುರು ಕೈ ಬಿಟ್ಟವನು ಅಳ್ತಾನೆ ಅನ್ನುವಂಥದ್ದು. ಮತ್ತೆ ಗುರುಗಳು ಉಪದೇಶ ಕೊಡಬೇಕಾದ್ರೆ, ಯಾರಾದ್ರೂ ಗುರುಬಂಧುಗಳ ಜೊತೆ ಮಾತಾಡ್ಬೇಕಾದ್ರೆ ಈ ವಾಕ್ಯವನ್ನ ಉಪಯೋಗಿಸ್ತಾ ಇದ್ರು. ನಂಬಿದರೆ ಶಿವ, ನಂಬದಿರೆ ಶವ ಅಂತ. ನಂಬಿದರೆ ಶಿವ, ನಂಬದಿರೆ ಶವ ಅಂತ. ಏನೇ ಮಾಡಬೇಕಾದ್ರೂ ಕೂಡ ನಂಬಿಕೆ ಇರಬೇಕು. ನಂಬಿಕೆ ಇಟ್ರೆ ಅವನೇ ಶಿವ ಆಗ್ತಾನೆ, ನಂಬಿಕೆ ಇಲ್ಲದಿದ್ರೆ ಅದು ಶವ ಆಗ್ತದೆ. ನಂಬಿದರೆ ಶಿವ, ನಂಬದಿರೆ ಶವ ಅಂತ. ಗುರು ಸರ್ವಾಂತರ್ಯಾಮಿ ಆಗಿರ್ತಾನೆ, ತನ್ನ ಭಕ್ತರ ಪ್ರತಿ ಹೆಜ್ಜೆಯನ್ನು ಕೂಡ ಅವನು ಗಮನಿಸ್ತಾ ಇರ್ತಾನೆ. ಹಾಗೆ ಯಾರನ್ನು ಕೂಡ ಬಲವಂತವಾಗಿ ಬದಲಿಸ್ಲಿಕ್ಕೆ ಆಗಲ್ಲ. ನಮ್ಮ ಒಳ್ಳೆಯ ಆಚರಣೆ ನಡವಳಿಕೆಯಿಂದ ಮೌನವಾಗಿ ಇತರರನ್ನು ಕೂಡ ನಿಮ್ಮನ್ನ ಅನುಸರಿಸುವಂತೆ ಮಾಡಬಹುದೇ ವಿನಃ ನಾವು ಉಪದೇಶವನ್ನ ಕೊಟ್ಟು ಅಥವಾ ಏನೋ ಒಂದು ಅರ್ಧ ಗಂಟೆ 1 ಗಂಟೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ ಸತ್ಸಂಗದ, ಈ ರೀತಿಯಲ್ಲಿ ನಾವು ವಿಚಾರಗಳನ್ನ ಹೇಳಿ ಯಾರನ್ನು ಕೂಡ ಬಲವಂತವಾಗಿ ಬದಲಾಯಿಸ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ನಡತೆ ಏನಿದೆ, ನಮ್ಮ ಆಚರಣೆ ಏನಿದೆ, ಆಚರಣೆ ಮೂಲಕ, ನಮ್ಮ ನಡವಳಿಕೆ ಮೂಲಕ ಅವರನ್ನ ಬದಲು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಜಾತಿ, ಗುರುಗೆ ಜಾತಿ ಇರಲ್ಲ ಅಂತ. ಜಾತಿಯೊಳಗಡೆ ಹುಟ್ಟಿ ಅಜಾತನಾಗಿರ್ತಕ್ಕಂಥವನು ಸದ್ಗುರು. ಸದ್ಗುರುವಿಗೆ ಯಾವ ಜಾತಿ ಇರಲ್ಲ. ನಡವಳಿಕೆ ಅಂತಕ್ಕಂಥದ್ದು, ಸಂಸ್ಕಾರ ಒಂದೇ ನಿಜವಾಗಿರ್ತಕ್ಕಂಥ ಜಾತಿ. ಪರಿಶುದ್ಧ ಭಾವನೆ ಏನಿದೆ, ಆ ಭಾವನೆಯ ಪೂಜೆ, ಈ ಗುಣಗಳೇ ಬಂಧು ಬಳಗ. ಇಂತಹ ಗುಣಗಳಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಆದ್ರೂ ಕೂಡ ಅವರನ್ನ ಕಾಯ್ಲಿಕ್ಕೆ ಸದ್ಗುರು ಸದಾ ಸಿದ್ಧನಾಗಿರ್ತಾನೆ. ಅವರಿಗೆ ಸದ್ಗುರುವಿನ ರಕ್ಷಣೆ ಇರ್ತದೆ ಅಂತ. ಮತ್ತೆ ಸನ್ಯಾಸಿಗಳಿಗೆ ಹೇಳ್ತಾ ಇದ್ದಂಥದ್ದು ಗುರುಗಳು, ಸನ್ಯಾಸ ಸ ನ್ಯಾಸ, ನ್ಯಾಸ ಅಂದ್ರೆ 0 ಅಂತ. ಸನ್ಯಾಸಿ ಆಗಿರ್ತಕ್ಕಂಥವ್ರು 1 ಲೋಟ ನೀರನ್ನು ಕೂಡ ನಾಳೆಗೆ ಅಂತ ಇಟ್ಕೋಬಾರ್ದಪ್ಪ ಅಂತ. 1 ಲೋಟ ನೀರನ್ನು ಕೂಡ ನಾಳೆಗೆ ಅಂತ ಇಟ್ಕೋಬಾರ್ದು. ಎಲ್ಲವನ್ನ ಈಶ್ವರನ ಮೇಲೆ ಭಾರ ಹಾಕಿ, ಏನಾದ್ರೂ ಸಿಕ್ಕಿದ್ರೆ ತಿನ್ಬೇಕು, ಇಲ್ಲದಿದ್ರೆ ಕೂಡಿಡುವಂಥದ್ದನ್ನ ಸನ್ಯಾಸಿ ಮಾಡಬಾರ್ದು ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಕಾವಿಧಾರಣೆ ಸನ್ಯಾಸ ಅಲ್ಲ. ಸನ್ಯಾಸ ಅಂತಕ್ಕಂಥದ್ದು ಒಂದು ಆಚರಣೆ ಅಷ್ಟೇ, ಅದೊಂದು ಅನುಭವ. ಅದಕ್ಕೆ ಕಾವ್ಯ ಹಾಕ್ಬೇಕು ಅಂತೇನು ಇಲ್ಲ, ಅದು ಅನಿವಾರ್ಯವೂ ಕೂಡ ಅಲ್ಲ. ಅದಕ್ಕೆ ಮೊದಲು ಮನಸ್ಸು ಕಾವ್ಯ ಆಗಬೇಕು, ಕಾಷಾಯ ಆಗಬೇಕು ಅಂತ ಗುರುಗಳು ಹೇಳ್ತಾ ಇದ್ರು. ಕಾವ್ಯ ಹಾಕ್ಬೇಕಾಗಿರ್ತಕ್ಕಂಥದ್ದು ದೇಹದ ಯಾವುದೋ ಒಂದು ಅಂಗಕ್ಕಲ್ಲಪ್ಪ,
ಕಾವಿ ಹಾಕ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಿಗೆ ಕಾವಿ ಹಾಕ್ಬೇಕು. ನಿಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಿಗೆ ಕಾವಿ ಹಾಕೊಂಡ್ರೆ ನಿಮ್ಮ ಹೊರಗಡೆ ದೇಹದ ಮೇಲೆ ನೀವೇನ್ ಹಾಕೊಂಡ್ರು ಕೂಡ ಏನೂ ಆಗಲ್ಲ. ಆದ್ರೆ ಹೊರಗಡೆ ಕಾವಿ ಹಾಕೊಂಡು ಒಳಗಡೆ ಮನಸ್ಸಿಗೆ ಕಾವಿ ಹಾಕಳ್ದಿರ ಅವೆಲ್ಲ ಅರಿಷಡ್ವರಗಳನ್ನ ಬೆಳವಣಿಗೆ ಮಾಡ್ಕೊಂಡು ಪೋಷಣೆ ಮಾಡ್ತಾ ಇದ್ರೆ ಹೊರಗಡೆ ಕಾವಿ ಹಾಕಿದ್ರೆ ಏನು ಸುಖ ಇಲ್ಲಪ್ಪ ಅಂತ ಇದೆ. ಹಾಗಾಗಿ ಕೇವಲ ಸದ್ಗುರು ಕೇವಲ ಭಕ್ತರ ಕೂಗಿಗೆ ಹೋಗೊಡ್ತಕ್ಕಂಥದ್ದು ಮಾತ್ರ ಅಲ್ಲ, ಸೃಷ್ಟಿಯ ಸಕಲ ಚರಾಚರಗಳೆಲ್ಲದರ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾನೆ. ಅದೇ ಸದ್ಗುರುವಿನ ಲಕ್ಷಣ ಅಂತ. ಗುರು ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲಪ್ಪ, ಆದ್ರೆ ಯಾವ ಜೀವಿಯನ್ನು ಕೂಡ ಕಡೆಗಣಿಸ್ಬೇಡ. ಎಲ್ಲಾ ಜೀವವನ್ನು ಕೂಡ, ಎಲ್ಲಾ ಜೀವಿ ಏನಿದೆ, ಜೀವಿ ಪ್ರಪಂಚದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲಾ ಜೀವಿಯನ್ನು ಕೂಡ ಗೌರವಿಸು. ಯಾವ ಜೀವಿಗೂ ಕೂಡ ಹಾನಿ ಮಾಡಬೇಡ. ಯಾವ ಪ್ರಕೃತಿಗೆ ಆಗ್ಲಿ ಪ್ರಾಣಿಗೆ ಆಗ್ಲಿ ಯಾವುದಕ್ಕೂ ಕೂಡ ತೊಂದರೆ ಮಾಡಬೇಡ. ಎಲ್ಲವನ್ನೂ ಕೂಡ ಪ್ರೀತಿಯಿಂದ ನೋಡ್ಕೋ, ಎಲ್ಲವನ್ನೂ ಕೂಡ ಗೌರವಿಸು ಅಂತೇಳಿ ಗುರುಗಳು ಹೇಳ್ತಾ ಇದ್ದಂಥದ್ದು. ನಿಂತ ನೀರಲ್ಲಿ ಹುಳ ಆಗ್ತಕ್ಕಂಥದ್ದು ಸಹಜ, ಅದು ಯಾರಿಗೂ ಕೂಡ ಉಪಯುಕ್ತ ಅಲ್ಲ. ಆದ್ರೆ ಹರಿತಕ್ಕಂಥ ನೀರು ನಿಜಕ್ಕೂ ಕೂಡ ಶುದ್ಧವಾಗಿರ್ತದೆ, ಸ್ವಚ್ಛವಾಗಿರ್ತದೆ, ಹಾಗೂ ನಮ್ಗೆ ದಿನನಿತ್ಯ ಬಳಸ್ಲಿಕ್ಕೆ ಯೋಗ್ಯವಾಗಿರ್ತದೆ. ನಾವುಗಳು ಸಹ ನಿಂತ ನೀರಾಗದೆ ಹರಿತಕ್ಕಂಥ ನೀರಾಗಬೇಕು, ಸಮುದ್ರ ಆಗಬೇಕು. ಹೇಗೆ ಸಮುದ್ರ ತನ್ನೊಡಲಲ್ಲಿ ಏನನ್ನು ಇಟ್ಟುಕೊಳ್ಳದೆ ಎಲ್ಲವನ್ನ ದಡಕ್ಕೆ ಎಸೀತದೋ ಹಾಗೆ ನಾವು ಕೂಡ ಏನನ್ನು ಕೂಡಿಡಬಾರ್ದು. ಕೂಡಿಟ್ಟಷ್ಟು ಭಾರ ಕಳೆದಷ್ಟು ಹಗುರ ಅಂತ ಇದ್ರು. ನಾವು ಕೂಡಿಡ್ತೀವೋ ಕೂಡಿಟ್ಟಷ್ಟು ಭಾರ ಕಳೆದಷ್ಟು ಹಗುರ. ಹಾಗಾಗಿ ಕೂಡಿಡ್ತಕ್ಕಂಥದ್ದನ್ನ ಬಿಡಬೇಕು ಅಂತ ಗುರುಗಳು ಹೇಳ್ತಾ ಇದ್ರು. ಸದ್ಗುರು ಸದ್ಗುರು ಇದಾನಲ್ಲ, ದೊರೀತಕ್ಕಂಥದ್ದು ದುರ್ಲಭ. ಆದ್ರೆ ಸದ್ಗುರು ದೊರ್ತ ಅಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ. ಹಾಗಾಗಿ ಸದ್ಗುರುವಿನ ಅನ್ವೇಷಣೆಯನ್ನ ಮಾಡಬೇಕು. ಸದ್ಗುರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ದೇಹಾತೀತದಲ್ಲಿ ಈಗಾಗಲೇ ಸಾಧನೆ ಮಾಡಿರುವಂತ ಗುರು ಏನಿದ್ದಾರೆ, ಸಾಧನೆ ಮಾಡಿರುವಂತ ಗುರುವನ್ನ ಹಿಡ್ಕೊಂಡು ಅವರ ಉಪದೇಶಗಳನ್ನ, ಅವರ ತತ್ವಗಳನ್ನ ಅಳವಡಿಸ್ಕೊಂಡು ನಡಿಬೇಕು ಅನ್ನುವಂಥದ್ದು. ಪಾದರಕ್ಷೆಗಿಂತ ಪದರಕ್ಷೆ ಮುಖ್ಯ ಅಂತ ಹೇಳ್ತಾ ಇದ್ರು. ಚಪ್ಪಲಿಗಿಂತ ಪಾದರಕ್ಷೆ ಅಂತ ಹೇಳಿದ್ರೆ ಚಪ್ಪಲಿಗಿಂತ ಪದರಕ್ಷೆ ಮುಖ್ಯ. ಚಪ್ಪಲಿ ಹಾಕಳ್ದೆ ಹೋದರೆ ಕಲ್ಲು ಮುಳ್ಳು ಚುಚ್ಚಬಹುದು ಕಾಲ್ಗೆ, ಏನೊಂದ್ 5 ನಿಮಿಷ 1-2 ನಿಮಿಷ ನೋವಾಗ್ಬೋದು. ಆದ್ರೆ ಪದರಕ್ಷೆ ಇದೆಯಲ್ಲ, ಪದ ನಾವು ಬಳಸ್ತಕ್ಕಂಥ ಪದ ಇದೆಯಲ್ಲ, ಆ ಪದವನ್ನ ಎಚ್ಚರಿಕೆಯಾಗಿ ನಾವು ಮಾತಾಡ್ಬೇಕು. ಇದರಿಂದ ತುಂಬಾ ಅನಾಹುತ, ಪಾದರಕ್ಷೆಗಿಂತಲೂ ಕೂಡ ಹೆಚ್ಚಿನ ಅನಾಹುತ ಆಗ್ತದೆ. ಹಾಗಾಗಿ ಪಾದರಕ್ಷೆಗಿಂತ ಪದರಕ್ಷೆ ಮುಖ್ಯ ಅಂತ ಇದ್ರು. ರಾತ್ರಿ ಆಗ್ತಕ್ಕಂಥದ್ದು ನಿದ್ದೆ ಮಾಡ್ಲಿಕ್ಕಲ್ಲ, ಹಗಲು ಮಾಡಿರ್ತಕ್ಕಂಥ ತಪ್ಪನ್ನ ಅವಲೋಕನೆ ಮಾಡ್ಕೊಂಡು ತಿದ್ಕೊಳ್ಳಿಕ್ಕೆ ರಾತ್ರಿ ಆಗ್ತಾ ಇದೆ. ರಾತ್ರಿ ಆಗ್ತಕ್ಕಂಥದ್ದು ನೀವು ನಿದ್ದೆ ಮಾಡಿ ಅಂತಲ್ಲ ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಗುರು ಅಂತಕ್ಕಂಥದ್ದು ದೇಹ ಅಲ್ಲ, ಅದೊಂದು ಪರಿಶುದ್ಧ ಭಾವ. ಗುರು ದೇಹವನ್ನ ಬಿಟ್ಟ ಅಂದ್ರೆ ಹಾಕಿದ ಅಂಗಿಯನ್ನ ತೆಗೆದು ಬೇರೆ ಅಂಗಿಯನ್ನ ತೊಟ್ಟಂತೆ, ಅಥವಾ ಆ ಪರಿಮಿತಿಯನ್ನ ಮೀರಿ ಅನಂತದಲ್ಲಿ ನೆಲೆಗೊಂಡಂತೆ ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಗುರುವಿನ ವಿಚಾರಗಳು ಇನ್ನೂ ಸಾಕಷ್ಟು ಇವೆ ಹೇಳುವಂತ ವಿಚಾರ, ಆದ್ರೆ ಸಮಯದ ಅಭಾವ ಇದೆ. ಜೊತೆಗೆ ಕೇಳ್ತಕ್ಕಂಥವ್ರಿಗೂ ಹೇಳ್ತಾ ಇದ್ರೆ ಒಂದ್ ರೀತಿ ಪಾಠ ಓದ್ದಾಗ ಆಗತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹಾಗಾಗಿ ಯಾವುದೇ ಅತಿಯಾದ್ರೆ ಅಮೃತವೂ ಕೂಡ ವಿಷ ಆಗ್ತದೆ. ಇಷ್ಟು ಸಾಕು ಅಂತೇಳಿ ನಾನು ಅನ್ಕೋತೀನಿ. ಇನ್ನು ಗುರುಗಳ ಬಗ್ಗೆ ವಿಚಾರಧಾರೆಗಳು ಬೇಕು ಅಂತ ಹೇಳಿದ್ರೆ ನೀವು ಫೇಸ್ಬುಕ್ ಅಲ್ಲಿ ಗುರುವಾಣಿ ಅಂತೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ಹಾಕಿದ್ದೀನಿ, ಜೊತೆಗೆ ಆಗ್ತಕ್ಕಂಥವ್ರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಗುರುನಾಥರ ಬಗ್ಗೆ ಅಂತೆಲ್ಲ ಎಲ್ಲಾ ಗುರುಗಳ ಬಗ್ಗೆ ವಿಚಾರಧಾರೆಗಳು ನಿಮ್ಗೆ ಸುಲಭವಾಗಿ ಸಿಗ್ತದೆ.